ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರತಿ ವರ್ಷ ಸೀಟನ್ನು ಹಂಚಿಕೆ ಮಾಡ್ತಾ ಬರ್ತಾ ಇತ್ತು. ನೀಟ್ ಪರೀಕ್ಷೆ ಇಂಟ್ರೊಡ್ಯೂಸ್ ಆದ ನಂತರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನಡೆಸ್ತಾರೆ. ನಾವು KCET ಪರೀಕ್ಷೆಯನ್ನ ನಡೆಸ್ತೀವಿ. KCET ಪರೀಕ್ಷೆನಲ್ಲಿ ಸಹ ನಾವು ವಿವಿಧ ಕೋರ್ಸ್ಗಳಿಗೆ ನಾವು ರ್ಯಾಂಕ್ ಅನ್ನ ಕೊಡ್ತೀವಿ. ನೀಟ್ ಅವರು ಒಂದೇ ರ್ಯಾಂಕ್ ಅನ್ನ ಕೊಡ್ತಾರೆ. ನೀಟ್ ರ್ಯಾಂಕ್ ಅನ್ನ ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ನಾವು ಸೀಟ್ ಹಂಚಿಕೆಯನ್ನ ಮಾಡುವಂಥದ್ದು. KCET ನಲ್ಲಿ ಎಕ್ಸಾಮ್ ಒಂದೇನೆ, ಆದರೆ ಆ ಸಬ್ಜೆಕ್ಟ್ಗಳ ಆಧರಿಸಿ ನಾವು ಬೇರೆ ಬೇರೆ ಕೋರ್ಸ್ಗಳಿಗೆ ರ್ಯಾಂಕ್ ಅನ್ನು ಕೊಡ್ತೀವಿ. ಉದಾಹರಣೆಗೆ ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ ಒಳಗಡೆ ತಮ್ಗೆ ಗೊತ್ತಿರುವಂತೆ ಅಗ್ರಿಕಲ್ಚರು, ಫಾರೆಸ್ಟ್ರಿ, ಫಿಶರೀಸ್ ಬರುತ್ತೆ. ಮತ್ತೆ ವೆಟರ್ನರಿ ರ್ಯಾಂಕ್ ಅನ್ನ ನಾವು ಕೊಡ್ತೀವಿ. B ಫಾರ್ಮಾ, D ಫಾರ್ಮಾ, ಅಲೈಡ್ ಹೆಲ್ತ್ ಸೈನ್ಸಸ್ ಈ ರ್ಯಾಂಕ್ ಅನ್ನ ಕೊಡ್ತೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಯನ್ನ ನಡೆಸಿ ರ್ಯಾಂಕ್ ಅನ್ನ ಅನೌನ್ಸ್ ಮಾಡಿ, ತಾವು ಏನು ವಿವಿಧ ವರ್ಗಗಳಲ್ಲಿ ಕ್ಲೈಮ್ ಮಾಡಿದ್ರಿ ನಿಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಜುಲೈ 8ನೇ ತಾರೀಕಿನಿಂದ ನಾವು ಆಪ್ಷನ್ ಎಂಟ್ರಿಯನ್ನ ಶುರು ಮಾಡಿದೀವಿ. ತಮ್ಗೆಲ್ಲ ಗೊತ್ತಿರುವಂತೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅನ್ನ ನಾವು ಮಾಡುವಂಥದ್ದು. ಆದ್ರೆ ಒಮ್ಮಿಗೆನೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಾವು ಬಿಡ್ಲಿಲ್ಲ. ಅದೊಂದು ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ. ನಾನೀಗಾಗಲೇ ಹೇಳ್ದಂತೆ ನೀಟ್ ರ್ಯಾಂಕ್ ಆಧರಿಸಿ ಒಂದಷ್ಟು ಕೋರ್ಸ್ಗಳಿದೆ, 3 ಕೋರ್ಸ್ಗಳಿಗೆ, ಮತ್ತೆ ಉಳಿದಂತೆ CET ರ್ಯಾಂಕ್ ಅನ್ನು ಆಧರಿಸಿ ನಾವು ಕೌನ್ಸಿಲಿಂಗ್ ಮಾಡುವಂಥದ್ದು. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರತಿ ವರ್ಷ ಎಷ್ಟು ಸೀಟ್ಗಳು ವಿವಿಧ ಕೋರ್ಸ್ಗಳಲ್ಲಿ ಇರುತ್ತೆ ಅನ್ನುವಂಥದ್ದು ಆಯಾಯ ಇಲಾಖೆಯವರು ನಮಗೆ ಕೊಡುವಂಥದ್ದು. ಸೀಟ್ ಅಂತಂದ್ರೆ ಉದಾಹರಣೆಗೆ ವೆಟರ್ನರಿ ಕಾಲೇಜುಗಳು ಎಷ್ಟಿದೆ, ಎಷ್ಟು ಸೀಟ್ಗಳಿದೆ ಈ ವರ್ಷಕ್ಕೆ, ಆ ಸೀಟ್ಗಳಲ್ಲಿ GMಗೆ ಎಷ್ಟು, ಬೇರೆ ವಿವಿಧ ಮೀಸಲಾತಿಗಳಿಗೆ ಎಷ್ಟೆಷ್ಟು ಕೋರ್ಸ್ ಅನ್ನ, ಎಷ್ಟೆಷ್ಟು ಸೀಟ್ಗಳನ್ನ ನಿಗದಿಪಡಿಸಿದೀವಿ ಎನ್ನುವಂಥದ್ದು ಆಯಾ ಇಲಾಖೆಯವರು ಕೊಡಬೇಕು. ನಾವು ಯಾವ್ಯಾವಾಗ ಆ ಇಲಾಖೆಯವರು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೊಡ್ತಾರೆ. ಕಳೆದ ತಿಂಗಳು, ಈ ತಿಂಗಳು 8ನೇ ತಾರೀಕಿಂದ ನಾವು ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾ ಬರ್ತಾ ಇದೀವಿ. ಈಗ ಕೆಲವು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದು ನೀಟ್ ರ್ಯಾಂಕ್ ಅನ್ನ ಪಡೆದುಕೊಂಡು ಮೆಡಿಕಲ್ಗೆ, ಡೆಂಟಲ್ಗೆ, ಆಯುಷಿಗೆ ಮಾತ್ರ ಭಾಗವಹಿಸುವಂತವರು ಕೆಲವರಿದ್ರಿ. ಕೆಲವರು CET ಪರೀಕ್ಷೆಯನ್ನು ಬರೆದಿದ್ರಿ, ನೀಟ್ ಪರೀಕ್ಷೆಯನ್ನು ಬರೆದಿದ್ರಿ. CET ಪರೀಕ್ಷೆ ಬರೆದಿದ್ದವರು ಕೆಲವಷ್ಟು ಇಂಜಿನಿಯರಿಂಗು ಮತ್ತೆ ಫಾರೆಸ್ಟ್ರಿ ಇಂಥ ಫಾರ್ಮ್ ಸೈನ್ಸಸ್ಗೆಲ್ಲ ತಾವು ಆಪ್ಷನ್ ಎಂಟ್ರಿ ಮಾಡಿದ್ರಿ. ನಾನು 3-4 ಡೇಸ್ 5 ಡೇಸ್ ಬ್ಯಾಕ್ ಡೆಂಟಲ್ ಅನ್ನ ಬಿಟ್ಟೆ, ಅವಾಗ ತಾವು ಡೆಂಟಲ್ನ ಹ್ಯಾಡ್ ಮಾಡಿದ್ರಿ. ತಮ್ಗೆಲ್ಲ ಗೊತ್ತಿರುವಂತೆ ಶನಿವಾರದಿಂದ ನಾವು ಮೆಡಿಕಲ್ ಅನ್ನು ಸಹ ಎನೇಬಲ್ ಮಾಡಿದೀವಿ. ಅಂತಿಮವಾಗಿ ನಾವು ನಾಳೆ ಸಂಜೆ ತನಕ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನಾನು ಅವಕಾಶವನ್ನ ಕೊಟ್ಟಿದ್ದೀನಿ. ಆಯುಷ್ ಇನ್ನೂ ಬರಲಿಲ್ಲ, ಯೋಗ ನ್ಯಾಚುರೋಪತಿ ಬರಲಿಲ್ಲ, ಯುನಾನಿ ಬರಲಿಲ್ಲ, ಹೇಗೆ ನೀವು ನಾಳೆ ಲಾಸ್ಟ್ ಮಾಡ್ಬಿಡ್ತೀರಾ ಆಪ್ಷನ್ ಎಂಟ್ರಿಗೆ? ನೋಡಿ, ನಾನು ಅವಾಗ್ಲೇನೆ ಹೇಳ್ದಂಗೆ ಬೇರೆ ಬೇರೆ ಇಲಾಖೆಯವರು ನಮಗೆ ಕೊಡುವಂಥದ್ದು, ಅದರಂತೆ ನಾನು ಎನೇಬಲ್ ಮಾಡಿದ್ದೀನಿ. ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು, ಹೆಚ್ಚು ಸೀಟ್ ಇರುವಂಥದ್ದು, ಕಾಯ್ತಾ ಇರುವಂಥದ್ದು ಇಂಜಿನಿಯರಿಂಗು, ನೆಕ್ಸ್ಟ್ ಹೈಯೆಸ್ಟ್ ಮೆಡಿಕಲ್ಲು ಮತ್ತೆ ಡೆಂಟಲ್ಗೆ ತಾವು ತುಂಬಾ ಆಸಕ್ತಿ ಇರ್ತೀರ. ನನಗೆ ಈಗ ನಾಳೆ ನಾನು, ತಮ್ಗೆಲ್ಲ ಗೊತ್ತಿದೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ, ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ AICT ಅವರು ಕಟ್ ಆಫ್ ಡೇಟ್ ಅನ್ನು ಕೊಡ್ತಾರೆ ಅಡ್ಮಿಷನ್ಸ್ಗೆ. ಮೆಡಿಕಲ್ಲು, ಡೆಂಟಲ್ಗೆ ಸಂಬಂಧಪಟ್ಟಂತೆ MCC ಅವರು ಡೇಟ್ ಅನ್ನ ಕೊಡ್ತಾರೆ ನಮಗೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಎರಡೂ ಏನು ನಿರ್ದೇಶನಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೌನ್ಸಿಲಿಂಗ್ ಮಾಡಬೇಕಾಗಿದೆ. ಜೊತೆಗೆ ನಾವು ಮಾರ್ಕ್ ಅಲಾಟ್ಮೆಂಟ್ ಅಂತ ಸಹ ಮಾಡುವಂಥದ್ದಕ್ಕೆ ನಮಗೆ ಸಾಕಷ್ಟು ಸಮಯ ಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ನಮ್ದು ಕಂಬೈನ್ಡ್ ಅಲಾಟ್ಮೆಂಟು. ನಮಗೆ ಇನ್ನೂ ಆಯುಷು, ಯುನಾನಿ, ಯೋಗ ಅಂಡ್ ನ್ಯಾಚುರೋಪತಿ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಬಂದಿಲ್ದಿರೋದ್ರಿಂದ ಉಳಿದಂತ ಎಲ್ಲದನ್ನ ನಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎನೇಬಲ್ ಮಾಡಿದೀವಿ. ತಾವೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ನಾಳೆ ಸಂಜೆ ತನಕ ಎಷ್ಟು ಜನ ತಾವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಇಷ್ಟು ಡೇಟಾವನ್ನ ನಾನು ತೆಗೆದುಕೊಂಡು ನಾವು ಮಾರ್ಕ್ ಅಲಾಟ್ಮೆಂಟ್ ಮಾಡುವಂಥದ್ದು. ತಮ್ಗೆಲ್ಲರಿಗೂ ಗೊತ್ತಿದೆ, ನಂತರದಲ್ಲಿ ನಮ್ಮವರು ಮಾರ್ಕು ಏನು ಎತ್ತ ಅನ್ನುವಂಥದ್ದು ಎಕ್ಸ್ಪ್ಲೇನ್ ಮಾಡುವವರು ಇದ್ದಾರೆ. ಹಾಗಾಗಿ ಯಾರಿಗೆ ಪೋಷಕರಿಗೆ ಗೊಂದಲ ಬೇಡ, ನಾವು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೀವಿ. ತಾವೇನು ಅಪ್ಲಿಕೇಶನ್ ಹಾಕಿದೀರಾ, ಅಪ್ಲಿಕೇಶನ್ ಅಲ್ಲಿ ಏನು ಮೀಸಲಾತಿಗಳನ್ನ ಕ್ಲೈಮ್ ಮಾಡಿದೀರಾ, ಅದರ ಆಧಾರದ ಮೇಲೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡುಗಡೆ ಮಾಡಿದೀವಿ. ಅದರಂತೆ ತಾವೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ನಾಳೆ ಸಂಜೆ ತನಕ ಇದೆ, ತಾವು ಎಷ್ಟು ಸಾರಿ ಬೇಕಾದ್ರೂ ಲಾಗಿನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಎಷ್ಟು ಸಾರಿ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಹೊಸದಾಗಿ ಆ್ಯಡ್ ಮಾಡ್ಬೋದು. ದಯಮಾಡಿ ಇದನ್ನ ಮಾಡಿ. ಕೌನ್ಸಿಲಿಂಗ್ ಸಿದ್ಧತೆ ಬಗ್ಗೆ ಅಂತಿಮವಾಗಿ ಹೇಳುವಂಥದ್ದು, ತಾವು ನಂತರ ಯಾವುದಾದ್ರೂ ಇನ್ನ ಉಳಿದಿರುವಂಥದ್ದು 3 ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ನಾನು ಆ್ಯಡ್ ಮಾಡ್ತೀನಿ. ಆದರೆ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ದಯಮಾಡಿ ನಾಳೆ ಸಂಜೆ ತನಕ ತಾವು ವಿಚಾರ ಮಾಡಿ, ಮನೆಯಲ್ಲಿ ಡಿಸ್ಕಷನ್ ಮಾಡಿ ತಾವು ಎಂಟ್ರಿ ಮಾಡುವಂಥದ್ದು ವಿನಂತಿಯನ್ನ ಮಾಡಿಕೊಳ್ತೀನಿ. ಎಷ್ಟು ಸುಲಲಿತವಾಗಿದೆ ವ್ಯವಸ್ಥೆ ಇದು ಅಂತಂದ್ರೆ
ಅವ್ರಿಗೆ ಆಪ್ಷನ್ ನಿಮ್ದೇ ಆಯ್ಕೆ, ನೀವು ಮಾಡ್ಕೊಳ್ಳಿ, ನಿಮ್ಗೆ ಅಲ್ಲಿವರೆಗೂ ನಾಳೆ ಸಂಜೆವರೆಗೂ ಅವಕಾಶ ಇದೆ. ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬೇಡಿ, ಆಮೇಲೆ ಆತಂಕನೂ ಪಡಬೇಡಿ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಅದನ್ನ ಮಾಡ್ಕೊಳ್ಳಿ ಅಂತ ಬಹಳ ಸುಗಮವಾಗಿ ಮಾಡುವಂಥ ಒಂದು ವ್ಯವಸ್ಥೆ ಸರ್ ಇದು. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಪ್ರತಿ ವರ್ಷ ನಾವು ವೈದ್ಯಕೀಯ, ದಂತ ವೈದ್ಯಕೀಯ ಸೀಟ್ಗಳ ಒಂದು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಆಗದೆ ಒಂದು ಸಂಭ್ರಮ ಈ ವೃತ್ತಿ ಶಿಕ್ಷಣ ಪ್ರವೇಶ ಪ್ರಕ್ರಿಯೆಯಲ್ಲಿ. ಸೊ ಅದು ಆಯಿತು ಅಂತಂದರೆ ಏನೋ ಒಂದು ಸ್ವಲ್ಪ ಒಂದು ಆಸಕ್ತರಿಗೆ ಇಷ್ಟು ಸೀಟ್ ಇದೆ ಈ ಬಾರಿ ನನಗೆ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಇರುವಂಥದ್ದು. ಈ ಬಾರಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಈ ಸೀಟುಗಳ ಒಂದು ಹಂಚಿಕೆ ಹೇಗಿದೆ, ಅದರ ಒಂದು ಸಂಕ್ಷಿಪ್ತ ಮಾಹಿತಿ ನೀಡೋದಾದರೆ ಹೇಗೆ ಅಂತ. ಈ ಸಾಲಿಗೆ 2025-26ನೇ ಸಾಲಿಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ನಿಂದ ಏನು ಒಂದು ಪರ್ಮಿಷನ್ ಸಿಕ್ಕಿರುತ್ತೆ, ಆ ಕಾಲೇಜುಗಳ ಸಂಖ್ಯೆ 70 ಇದೆ ನಮ್ಮ ಕರ್ನಾಟಕದಲ್ಲಿ. ಅದರ ಪೈಕಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 9,263 ಸೀಟ್ಗಳು ಹಂಚಿಕೆಗೆ ಲಭ್ಯವಿದ್ದಾವೆ. ಮತ್ತು ಡೆಂಟಲ್ಗೆ ಬಂದರೆ ನಮ್ಮ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಏನು ಮಾನ್ಯತೆ ಪಡೆದ ಕಾಲೇಜುಗಳಿದ್ದಾವೆ, ಸುಮಾರು 44 ಕಾಲೇಜುಗಳಿಂದ ಕಾರ್ಯನಿರ್ವಹಿಸುತ್ತೆ ಕರ್ನಾಟಕದಲ್ಲಿ. ಅದರಲ್ಲಿ 2,619 ಡೆಂಟಲ್ ಸೀಟುಗಳು ಈ ಸಾರಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುತ್ತವೆ. ನಮ್ಮ ರಾಜ್ಯದಲ್ಲಿ 24 ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಹಾಗೂ ಸುಮಾರು ಒಂದು 25 ಖಾಸಗಿ ಕಾಲೇಜುಗಳು ಮತ್ತು ಒಂದು 10 ಖಾಸಗಿ ವಿಶ್ವವಿದ್ಯಾಲಯಗಳು ಮತ್ತು ಇನ್ನೊಂದು 10 ಡೀಮ್ ಟು ಬಿ ಯೂನಿವರ್ಸಿಟೀಸ್ಗಳು ಇರ್ತವೆ. ಈ ಆಲ್ ಇಂಡಿಯಾ ಕೋಟಾ MCCಯಿಂದ ಏನು ಜರುಗುತ್ತೆ, ಅದರಲ್ಲಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಏನು 15% ಸೀಟುಗಳು ಹಾಗೂ ಏನು ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಏನು ಸೀಟುಗಳಿದ್ದಾವೆ ಕರ್ನಾಟಕದಲ್ಲಿ, ಅವೆಲ್ಲವನ್ನು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ ಆಲ್ ಇಂಡಿಯಾ ಸೀಟುಗಳಿಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತದೆ. ಬಾಕಿ ಉಳಿದಂಥ ಎಲ್ಲ ಸೀಟುಗಳಿಗೂ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಈಗ ಮೊನ್ನೆವರೆಗೂ ಅಂದರೆ 15ನೇ ತಾರೀಕು 16ನೇ ತಾರೀಕುವರೆಗೂ ನಮಗೆ ಕೆಲವು ಕಾಲೇಜುಗಳಿಗೆ ಮಾನ್ಯತೆ ದೊರಕಿದ್ರಿಂದ ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ನ ಈಗ ಮೊನ್ನೆ ಅಷ್ಟೇ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಗೆ ಕೊಟ್ಟಿದ್ದಾಗಿದೆ. ಡೆಂಟಲ್ದು ಆಗಲೇ ಕೊಟ್ಟಾಗಿ ಪಬ್ಲಿಷು ಆಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಏನು ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಂಡು ತಮ್ಮ ಇಚ್ಛೆ ಮತ್ತು ತಮಗೆ ಯಾವ ಕಾಲೇಜು ಇಷ್ಟ ಆಗುತ್ತೆ, ನಮಗೆ ಯಾವ ಊರಲ್ಲಿ ತಗೊಂಡ್ರೆ ತಮಗೆ ಇಷ್ಟ ಅನಿಸುತ್ತೆ, ಆ ರೀತಿ ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಮುಂದಿನ ಆಯ್ಕೆಯನ್ನು ಪರಿಗಣಿಸಬಹುದು. ಅಂದ್ರೆ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ಬಾರಿ ಸೀಟ್ ಹೆಚ್ಚಾಗಿದೆ ದಂತ ವೈದ್ಯಕೀಯ. ಈ ಸಾರಿ ಸೀಟುಗಳಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಮುಂದೆ ಹೆಚ್ಚಿಗೆ ಆಗುವ ಸಂಭಾವನೆ ಇದೆ ಅಂತ ಒಂದು ನಿರೀಕ್ಷೆಯಲ್ಲಿ ಇರುವಂತದ್ದು ಈ ಒಂದು ಹಂತದಲ್ಲಿ. ಸರಿಗ ಜಗದೀಶ್ ಬಂಗಾರಿ ಅವರೇ, ಮಾಕ್ ರಿಸಲ್ಟ್ ಅಂತ ಅಂದ್ರೆ ಏನು? ಮಾಕ್ ರಿಸಲ್ಟ್ ಅನ್ನು ಆಧರಿಸಿ ಹೇಗೆ ಒಂದು ಕಾಲೇಜ್ಗೆ ಹೋಗೋದಾದ್ರೆ ಹೇಗೆ, ಈ ಮಾಕ್ ಬಗ್ಗೆ ಯಾವ ರೀತಿ ನೀವು ವಿವರ ಕೊಡ್ತೀರಾ ಅಂತ. ಮಾಕ್ ರಿಸಲ್ಟು ಇದು ಮೊಟ್ಟ ಮೊದಲನೇ ಘಟ್ಟ, ಅಲಾಟ್ಮೆಂಟ್ ಪ್ರೋಸೆಸ್ನ ಮೊದಲನೇ ಘಟ್ಟ ಇದು. ಸೊ ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿ ಇಲ್ಲಿವರೆಗೂ ನಾಳೆವರೆಗೂ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳ್ದಂಗೆ ನಾಳೆವರೆಗೂ ಕೊನೆ ದಿನಾಂಕ ಇರುತ್ತೆ. ಸೊ ಅದಕ್ಕೆ ವಿದ್ಯಾರ್ಥಿಗಳು ನಾಳೆ ಏನ್ ಕೊನೆ ಇದನ್ನ ಎಂಡ್ ಆಗುತ್ತೋ ಮುಗಿಯುತ್ತೋ ಅವಾಗೆ ನಾವು ಅಲ್ಲಿರುವಂತ ಎಲ್ಲ ಆಪ್ಷನ್ಗಳು ಆಗ್ಲೇ ಹೇಳ್ದಂಗೆ ಸುಮಾರು ಒಂದು ಕೋಟಿ ಮೇಲೆ ಆಪ್ಷನ್ಸ್ ಬರುತ್ತೆ ಎಲ್ಲಾ ವಿದ್ಯಾರ್ಥಿಗಳು ಸೇರಿ. ಅದನ್ನ ಒಂದು ಕೋಟಿ ಮೇಲೆ ಬರುತ್ತೆ. ಒಂದೂವರೆ ಕೋಟಿ ಹೋದ ವರ್ಷ ಆಗಿತ್ತು. ಸೊ ಈ ವರ್ಷನೂ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ನಾವು 6 ಗಂಟೆ ಕ್ಲೋಸ್ ಮಾಡಿದ ನಂತರ ಮೊದಲನೇ ಘಟ್ಟ ಅಲಾಟ್ಮೆಂಟ್ ಪ್ರೊಸೆಸ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ನಾನು ಕೊಟ್ಟಿರುವಂತ ಒಂದು ಆಪ್ಷನ್ ಎಂಟ್ರಿ ಏನಿದೆ ಚಾಯ್ಸ್, ಅದರೊಳಗೆ ಬೆಸ್ಟ್ ಪಾಸಿಬಲ್ ಚಾಯ್ಸ್ ಅವ್ರು ಯಾವ್ದು ಕೊಟ್ಟಿದ್ರು ಆಪ್ಷನ್, ಅದನ್ನ ನನಗೆ ಯಾವತ್ತು ಸಿಗಬಹುದು, ಅದನ್ನ ಅವ್ರ ರ್ಯಾಂಕ್ ಆಧಾರಿತವಾಗಿ ಮತ್ತು ಅವರಿಗೆ ಯಾವ್ದಾವ್ದು ಕೋರ್ಸ್ ಅಲ್ಲಿ ರ್ಯಾಂಕ್ ಇದೆ. ಈಗ ಒಬ್ಬ ವಿದ್ಯಾರ್ಥಿಗೆ ಒಟ್ಟು ನಾವು 14 ಡಿಸಿಪ್ಲಿನ್ ಏನ್ ಹೇಳ್ತೀವಿ, ಅದರಲ್ಲಿ ಯಾರ್ಯಾರಿಗೆ ಬೇಸ್ಡ್ ಆನ್ ದೇರ್ ಸಬ್ಜೆಕ್ಟ್ಸ್ PCMB ಮಾಡಿದ್ರೆ ಅಥವಾ ನೀಟ್ ಬರೆದಿದ್ರೆ, ಸೊ ಈ ತರ 14 ಡಿಫ್ರೆಂಟ್ ರ್ಯಾಂಕ್ಸ್ ಇರುತ್ತೆ. ಸೊ ಅದರ ಆಧಾರಿತವಾಗಿ ಅವರಿಗೆ ಅವ್ರ ಆಪ್ಷನ್ ಏನ್ ಹಾಕಿದಾರೋ, ಯಾವ ಕೋರ್ಸಿಗೆ ಆಪ್ಷನ್ ಹಾಕಿದರೆ ಯಾವ್ದು ಮೇಲ್ಗಡೆ ಇದೆ, ಅದು ಯಾವ್ದು ಬೆಸ್ಟ್ ಪಾಸಿಬಲ್ ಇದನ್ನು ಅದರ ಮುಖಾಂತರ ಅದು ಮಾಕ್ ರಿಸಲ್ಟ್ ನಾವು ಅಲಾಟ್ಮೆಂಟ್ ಪ್ರೊಸೆಸ್ ಅನ್ನ ಮುಗಿಸ್ತೀವಿ.
ಸೊ ಅದರ ನಂತರ ನಮಗೆ ವಿದ್ಯಾರ್ಥಿಗೆ ಒಂದು ಸಂಭಾವ್ಯ ಗೊತ್ತಾಗುತ್ತೆ, ನನಗೆ ಈ ಸೀಟ್ ಸಿಗಬಹುದು ಈ ಕಾಲೇಜಲ್ಲಿ, ಒಂದು ಚಿತ್ರಣ ಸಿಗುತ್ತೆ, ಬ್ರಾಡ್ ಒಂದು ವ್ಯೂ ಸಿಗುತ್ತೆ. ಸೊ ಇಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದು ಪ್ರಕ್ರಿಯೆ ನಂತರ ಕೆ ಮುಖಾಂತರ ಸೀಟ್ ಇದನ್ನು ಕೊಡ್ತಾರೆ, ಅಂದ್ರೆ ಲಾಸ್ಟ್ ಕಂಪ್ಲೀಟ್ ಅಲಾಟ್ಮೆಂಟ್ ಪ್ರೊಸೆಸ್ದು ರಿಸಲ್ಟ್ ಕೊಡ್ತಾರೆ ಎಲ್ಲ. ಸೊ ನನಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ರ್ಯಾಂಕ್ ವರೆಗೂ ನಿಂತಿದೆ, ಯಾವ ಕಾಲೇಜಲ್ಲಿ ಲಾಸ್ಟ್ ರ್ಯಾಂಕ್ ಅಂತಾನು ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನನಗೆ ಮತ್ತೆ 3 ದಿವಸ KA ಇಂದ 3 ದಿವಸ ಸಮಯ ಕೊಡಲಾಗುತ್ತೆ ಬದಲಾವಣೆಗಾಗಿ. ಸೊ ಆ 3 ದಿವಸದಲ್ಲಿ ಮತ್ತೆ ನಾನು ಬದಲಾವಣೆ ಮಾಡಿ ಮುಂದಿನ ಹಂತಕ್ಕೆ ಹೋಗ್ಬೋದು. ಓಕೆ ಸರ್, ಈಗ ಶ್ರೀನಾಥ್ ಅವರೇ, ಮೀಸಲಾತಿ ಇದು ಕೂಡ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥದ್ದು. ಅದರಲ್ಲೂ ಪ್ರಮುಖವಾಗಿ ವೃತ್ತಿ ಶಿಕ್ಷಣದಲ್ಲಿ ಸೀಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಮೀಸಲಾತಿನ ಹೇಗೆ ಒಂದು ಅನ್ವಯಿಸಲಾಗತ್ತೆ, ಅದರ ಒಂದು ವಿಧಿವಿಧಾನಗಳು, ಅದರ ಒಂದು ಕ್ರಮಗಳು ಹೇಗಿರ್ತವೆ ಅಂತ. ಸೊ ಮೀಸಲಾತಿ ಕುರಿತು ಆಯಾ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಅರ್ಜಿ ಸಮಯದಲ್ಲೇ ಕೂಡ ಯಾವ ಮೀಸಲಾತಿ ವರ್ಗಕ್ಕೆ ಅವರು ಸೇರಿದ್ದಾರೆ ಅನ್ನೋದನ್ನ ಅರ್ಜಿಯಲ್ಲಿ RD ಸಂಖ್ಯೆ ಅಂತ ಇರುತ್ತೆ. ಕಂದಾಯ ಇಲಾಖೆಯಿಂದ ಪ್ರಮಾಣ ಪತ್ರ ಏನು ಪಡೆದಿರ್ತಾರೆ ಅದರದ್ದು RD ಸಂಖ್ಯೆನ ಅರ್ಜಿಯಲ್ಲಿ ನಮೂದಿಸಿರ್ತಾರೆ. ಆ RD ಸಂಖ್ಯೆ ಆಧಾರದ ಮೇಲೆ ನಾವು ಕಂದಾಯ ಇಲಾಖೆ ವೆಬ್ ಸರ್ವಿಸ್ ಮೂಲಕ ನಾವು ತಾಳೆ ಮಾಡಿ ಈಗಾಗಲೇ ಪ್ರಕಟಿಸ್ಬಿಟ್ಟಿದ್ದೀವಿ. ಇದಾದ ನಂತರ ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗ ಏನಿದೆ, ಪ್ರವರ್ಗ 1, 2A, 2B, 3A, 3B ಈ ಥರ ಯಾವ ಅಭ್ಯರ್ಥಿ ಯಾವ ವರ್ಗಕ್ಕೆ ಸೇರಿದ್ದಾರೆ, ಅವ್ರದ್ದು RD ಆ ನಂಬರ್ ಏನು, ಇದಿಷ್ಟು ಕೂಡ ನಾವು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಮುದ್ರಣ ಮಾಡಿ ಹುಡುಗರಿಗೆ ಅಭ್ಯರ್ಥಿಗಳಿಗೆ ಕೊಟ್ಬಿಟ್ಟಿದ್ದೀವಿ. ಇದಲ್ಲದೆ ಕನ್ನಡ ಮಾಧ್ಯಮ ಇದೆ ಅಥವಾ ಗ್ರಾಮೀಣ ವ್ಯಾಸಂಗ ಪ್ರದೇಶದಲ್ಲಿ ಮಾಡಿರತಕ್ಕಂಥದ್ದಿದೆ. ಮತ್ತೆ ಕಲ್ಯಾಣ ಕರ್ನಾಟಕ 371J ಅಂತ ಇರುತ್ತೆ, HK ಅಂತ ಏನು ಕರೀತಾರೆ ಅದು. ಇದಲ್ಲದೆ ವಿಶೇಷ ಪ್ರವರ್ಗಗಳು ಏನಿದೆ ಅಂತಂದ್ರೆ ಕ್ರೀಡೆ ಆಗಿರ್ಬೋದು, NCC ಆಗಿರ್ಬೋದು, ಅಥವಾ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, ಮಾಜಿ CF ಅಥವಾ ವಿಕಲಚೇತನರು. ಸೊ ಇವೆಲ್ಲರದ್ದು ಕೂಡ ಮಾಹಿತಿ ಕೂಡ ಈಗಾಗಲೇ ನಾವು ವೆಬ್ಸೈಟಲ್ಲಿ ಪ್ರಕಟಿಸಿದ್ದೀವಿ. ಯಾವ ಅಭ್ಯರ್ಥಿ ಯಾವ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ, ಅವರದ್ದು ಏನಾಗಿದೆ, ಅವರು ಯಾವ ಪ್ರವರ್ಗಕ್ಕೆ ಸೇರಿದ್ದಾರೆ ಅನ್ನೋದು ಕೂಡ ಮಾಹಿತಿ ಹುಡುಗರಿಗೆ ಲಭ್ಯ ಇದೆ. ಸೊ ಅದರದ ಆಧಾರದ ಮೇಲೆ ಸರ್ಕಾರದ ಮೀಸಲಾತಿ ನಿಯಮ ರೋಸ್ಟರ್ ಸಿಸ್ಟಮ್ ಪ್ರಕಾರ ಸೀಟು ಹಂಚಿಕೆಯನ್ನು ಮಾಡಬಹುದು. ಸರ್, ಈಗ ನೀವು ಹೇಳ್ದಂಗೆ ಪ್ರಸನ್ನ ಅವರೇ, ಇಂಜಿನಿಯರಿಂಗ್ಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇರುವಂಥದ್ದು, ಆ ಒಂದು ಪ್ರಕ್ರಿಯೆ ಕೂಡ ಬಹಳ ಪ್ರಮುಖವಾದಂಥದ್ದು. ಈ ಬಾರಿ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಎಷ್ಟು ಇಂಜಿನಿಯರಿಂಗ್ ಸೀಟುಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ, ಅದರ ಒಂದು ಶುಲ್ಕ ಪದ್ಧತಿ ಯಾವ ರೀತಿ ಇದೆ, ಹೇಗೆ ಅಂತ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟನ್ನ ಹಂಚಿಕೆ ಮಾಡುವಂಥದ್ರಲ್ಲಿ ಅತ್ಯಂತ ಹೆಚ್ಚು ಸೀಟ್ಗಳು ನಾವು ಇಂಜಿನಿಯರಿಂಗ್ ಹಂಚಿಕೆ ಮಾಡುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಯೂನಿವರ್ಸಿಟಿ ಅಧೀನದಲ್ಲಿ ಬರುವಂತ ಕಾಲೇಜ್ಗಳಿದೆ, ಹಾಗೂ ಪ್ರೈವೇಟ್ ಯೂನಿವರ್ಸಿಟಿ ಇದೆ. ಇದರಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿ ಒಂದು UVC ಇದೆ. ಇದು ಏನಿದೆ ಸರ್ಕಾರದ್ದು ಅಡಿನಲ್ಲಿ ಬರುವಂತ 100% ಸೀಟನ್ನ ನಾವೇನೆ ಹಂಚಿಕೆ ಮಾಡ್ತೀವಿ. ಏಡೆಡ್ ಕಾಲೇಜ್ ಅಂತ ಸಹ 8 ಸರ್ಕಾರದ ಅನುದಾನ ಪಡಿತಾ ಇರುವಂತಹ 8 ಅನುದಾನಿತ ಕಾಲೇಜ್ಗಳಿದೆ. ಅಲ್ಲಿ 95% ಸೀಟನ್ನ ನಾವೇ ಹಂಚಿಕೆ ಮಾಡುವಂಥದ್ದು. ಮತ್ತೆ ಪ್ರೈವೇಟ್ ಯೂನಿವರ್ಸಿಟಿ ಮತ್ತೆ ಡೀಮ್ಡ್ ಯೂನಿವರ್ಸಿಟಿಗಳಿದಾವೆ, ಅಲ್ಲಿ 40% ಸೀಟನ್ನ KEA ಪ್ರಾಧಿಕಾರದಿಂದನೇ KEA ಹಂಚಿಕೆ ಮಾಡುವಂಥದ್ದು. ಹಾಗೂ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಹೈಯೆಸ್ಟ್ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ 45% ಅಷ್ಟು ಸೀಟನ್ನ ನಾವು ಹಂಚಿಕೆ ಮಾಡುವಂಥದ್ದು. ಈ ವರ್ಷ 77,140 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಹಂಚಿಕೆ ಮಾಡ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ನಾನು ಡಿಟೈಲ್ ಆಗಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ಬ್ರಾಂಚ್ ಅಲ್ಲಿ ಎಷ್ಟು ಸೀಟ್ ಇದೆ ಅಂತ ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ. ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಮತ್ತೆ ಯಾವ ಬ್ರಾಂಚ್ ಅಲ್ಲಿ ಎಷ್ಟು ಸೀಟ್ ಇದೆ, ಅದಕ್ಕೆ ಏನೇನು ಮೀಸಲಾತಿಗಳಿಗೆ ರಿಸರ್ವ್ ಆಗಿದೆ ಅನ್ನುವಂಥದ್ದು ಸಹ ನಮ್ಮ ವೆಬ್ಸೈಟ್ ಅಲ್ಲಿ ದಯಮಾಡಿ ನೋಡಿ. ಬಟ್ ಅತ್ಯಂತ ಹೆಚ್ಚಿನ ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 77,140 ಸೀಟ್ಗಳು ನಮ್ಮಿಂದನೇ ಹಂಚಿಕೆ ಆಗುವಂಥದ್ರಿಂದ ದಯಮಾಡಿ ನೀವು ಇಂಜಿನಿಯರಿಂಗ್ ಆಸ್ಪರೆಂಟ್ಸ್ ಯಾರಿದ್ದೀರಾ, ಇಂಜಿನಿಯರಿಂಗ್ ಮಾಡಬೇಕು ಅಂತನ್ನುವಂಥವ್ರು ಬೇರೆ ಬೇರೆ ಎಲ್ಲ ಕಡೆ ಹೋಗಿ ಅಡ್ಮಿಷನ್ ಆಗೋದಕ್ಕಿಂತ ಮೊದಲು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ವ್ಯವಸ್ಥಿತವಾಗಿ ತಾವು ನಿಯಮಗಳನ್ನ ಓದ್ಕೊಂಡು ಭಾಗವಹಿಸಿದ್ರೆ ನಿಮ್ಮ ರ್ಯಾಂಕು ಮತ್ತೆ ನಿಮ್ಮ ಮೀಸಲಾತಿ ಆಧರಿಸಿ ನೀವು ಎಂಟ್ರಿ ಮಾಡಿರುವಂತಹ ಆಪ್ಷನ್ ಆಧರಿಸಿ ನಿಮಗೆ ಬೆಸ್ಟ್ ಸೀಟು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ವಿನಂತಿ. ಎಸ್ ಸರ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಈ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಏನು ಕೆಲಸ ಮಾಡುತ್ತೆ, ಅದೇ ಯಾವ ಕಾಲೇಜುಗಳಿಗೆ ಅದು ಹೇಗೆ ಸೀಟು ಹಂಚಿಕೆ ಮಾಡುತ್ತೆ, ಅದರ ಒಂದು ಪ್ರಕ್ರಿಯೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿದರೆ ಏನಂತ? ಈ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ
ನಮ್ಮ ಸರ್ಕಾರಿ ಕಾಲೇಜುಗಳೇನಿದೆ 15% ಸೀಟುಗಳನ್ನು ಮತ್ತು ಡೀಮ್ ಟು ಬಿ ಯೂನಿವರ್ಸಿಟಿ ಅಲ್ಲಿರುವಂಥ 100% ಸೀಟುಗಳನ್ನು ಅವರು ಭರ್ತಿ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಏನು ಮೊದಲ ಸುತ್ತಿನ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಗುತ್ತೆ, ಅದಾಂತರ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯಲ್ಲಿ ಆಲ್ ಇಂಡಿಯಾ ಕೋಟಾ ಸೀಟುಗಳಿಗೆ ಭಾಗವಹಿಸಬಹುದು. ತದನಂತರ ಅವ್ರ ಇಚ್ಛೆ ಪ್ರಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಮೊದಲ ಸುತ್ತು, ಅಲ್ಲಿ ಕೂಡ ಭಾಗವಹಿಸಬಹುದು. ಸೊ ಅವರಿಗೆ ಇಚ್ಛೆ ಬಂದಲ್ಲಿ MCC ವತಿಯಿಂದ ಅಲಾಟ್ ಆದಲ್ಲಿ ಆ ಕಾಲೇಜವರು ತಗೋಬಹುದು, ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಲಾಟ್ ಆಗುವಂತ ಈ ಕಾಲೇಜ್ ಅವರು ಸೆಲೆಕ್ಟ್ ಮಾಡಬಹುದು. ಒಂದು ಸಾರಿ ಅವ್ರು ಯಾವ್ದಾದ್ರು ಕಾಲೇಜ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರು ಅಲ್ಲಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲಾಂದ್ರೆ ಮುಂದಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ಸರ್, ಈಗ ಬಂಗಾರಿ ಅವರೇ, ಇಂಜಿನಿಯರಿಂಗ್ ಸೀಟ್ಗಳನ್ನ ಮತ್ತೆ ಯಾರಿಗೆ ಮತ್ತೆ ಹೇಗೆ ಹಂಚಿಕೆ ಮಾಡಲಾಗುತ್ತೆ, ಅದರ ಒಂದು ವಿಧಾನಗಳ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಇಂಜಿನಿಯರಿಂಗ್ ಸೀಟ್ಗಳು ಮೊಟ್ಟ ಮೊದಲನೇದಾಗಿ ಅವರಿಗೆ PCM ನಾವು ಆಲ್ರೆಡಿ UGCET ಎಕ್ಸಾಮ್ ಕಂಡಕ್ಟ್ ಮಾಡಿರುತ್ತೆ. PCM ಎಕ್ಸಾಮ್ ಬರೆದು ಅವರು CET ಎಕ್ಸಾಮು ಬರೆದು ಅವರಿಗೆ ಒಂದು ರ್ಯಾಂಕ್ ಕೊಟ್ಟಿರುತ್ತೆ. ಸೊ ಅದರ ಆಧಾರದ ಮೇಲೆ ಅವರಿಗೆ ಇಂಜಿನಿಯರಿಂಗ್ ಸೀಟನ್ನು ಹಂಚಲಾಗುತ್ತೆ. ಎರಡನೇದಾಗಿ ಅದರಲ್ಲಿ ಒಂದು ವಿಶೇಷವಾಗಿ SNQ ಸೂಪರ್ ನ್ಯೂಮರಿ ಕೋಟಾ ಅಂತ ಇದೆ. ಸೂಪರ್ ನ್ಯೂಮರಿ ಕೋಟಾ ಅಂತಂದರೆ ಯಾವುದೇ ಒಂದು ಇದು ಬರೀ ಇಂಜಿನಿಯರಿಂಗ್ಗೆ ಮಾತ್ರ ಅನ್ವಯಿಸುತ್ತದೆ, ಬೇರೆ ಯಾವುದೂ ಕೋರ್ಸ್ಗಳಿಗಿಲ್ಲ. ಸೊ ಅದರಲ್ಲಿ ಯಾವುದೇ ಒಂದು ಕಾಲೇಜು ಅಥವಾ ಕೋರ್ಸಿಗೆ ಅಲಾಟೆಡ್ ಸೀಟ್ಸ್ ಏನಿರುತ್ತೆ, ಅಲೋಕೇಟೆಡ್ ಸೀಟ್ಸು, ಅದರ ಮೇಲೆ 10% ಅಡಿಷ್ನಲ್ ಸೀಟ್ಸ್ ಅಂತ ಗೌರ್ಮೆಂಟು ಫಿಕ್ಸ್ ಮಾಡಿದೆ. ಸೊ ಆ ಸೂಪರ್ ನ್ಯೂಮರಿ ಕೋಟಾನಲ್ಲಿ ಯಾವುದೇ ಇನ್ಕ್ಲೂಡಿಂಗ್ ಆಲ್ ಕ್ಯಾಟಗರೀಸ್, ಕ್ಯಾಸ್ಟ್ ಕ್ಯಾಟಗರಿ, ರಿಸರ್ವೇಷನ್ ಕ್ಯಾಟಗರೀಸ್ ಅಲ್ಲದೆ ಜನರಲ್ ಮೆರಿಟ್ನವರಿಗೂ ಆದಾಯ ಆಧಾರಿತದ ಮೇಲೆ ಯಾರಿಗೆ 8 ಲಕ್ಷ, ಯಾವ ಪೋಷಕರ ಆದಾಯ 8 ಲಕ್ಷಕ್ಕಿಂತ ಕೆಳಗಿದೆನೋ ಅವರಿಗೆ ಇದು ಸೀಟು ಲಭ್ಯ ಇರುತ್ತೆ. ಸರ್, ಈಗ ಶ್ರೀನಾಥ್ ಅವರೇ, ಒಬ್ಬ ವಿದ್ಯಾರ್ಥಿ ಒಂದು ಕೋರ್ಸ್ಗಿಂತ ಹೆಚ್ಚಿನ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಈ ಬಾರಿ ಪ್ರಮುಖವಾಗಿ ಒಬ್ಬ ವಿದ್ಯಾರ್ಥಿ ಎಷ್ಟು ಕೋರ್ಸ್ಗಳಿಗೆ ಹಂಚಿಕೆ ಮಾಡೋದಕ್ಕೆ ಈಗ ಮಾಡ್ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀರಿ ಈಗ ಒಂದು ಪ್ರಕ್ರಿಯೆ ಮೂಲಕ ಅಂತ? ಮೊಟ್ಟ ಮೊದಲನೇದಾಗಿ ಅಭ್ಯರ್ಥಿಗಳು ಎಷ್ಟು ಡಿಸಿಪ್ಲಿನ್ಗೆ ಎಲಿಜಿಬಿಲಿಟಿ ಇರುತ್ತೆ ಅಂದರೆ ಅರ್ಹತೆ ಪಡೆದಿರ್ತಾರೆ, ಅಷ್ಟು ಡಿಸಿಪ್ಲಿನ್ಗಳು ಕೂಡ ಅವರಿಗೆ ಆಸಕ್ತಿ ಇದ್ದರೆ ಆದ್ಯತೆ ಕ್ರಮಾಂಕದಲ್ಲಿ ಅಷ್ಟು ಆಪ್ಷನ್ಸ್ಗಳನ್ನ ಅವರು ನೀಡಬಹುದಾಗಿದೆ. ಈಗ ಒಬ್ಬ ಅಭ್ಯರ್ಥಿ ಬರೀ ಮೆಡಿಕಲ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅವರು ಮೆಡಿಕಲ್ ಸಂಬಂಧಪಟ್ಟ ಹಾಗೆ ಆಪ್ಷನ್ಸ್ಗಳನ್ನ ದಾಖಲಿಸ್ತಾರೆ. ಇಲ್ಲ ಅವರಿಗೆ ಮೆಡಿಕಲ್ ರ್ಯಾಂಕ್ ಬಂದಿಲ್ಲ, ನನಗೆ ಇಂಜಿನಿಯರಿಂಗ್ ಬಂದಿದೆ, ಅಗ್ರಿಕಲ್ಚರ್ ಬಂದಿದೆ ಅಥವಾ ವೆಟರ್ನರಿ ಬಂದಿದೆ ಅಂತಂದರೆ ಅವರಿಗೆ ಆ ಮೂರರಲ್ಲಿ ಯಾವುದು ಆಸಕ್ತಿ ಇದೆ ಆ ಕೋರ್ಸ್ಗಳನ್ನ ಮೇಲಿನ ಕ್ರಮಾಂಕದಲ್ಲಿ ಅಭ್ಯರ್ಥಿಗಳು ನಮೂದಿಸ್ತಾರೆ. ಈಗಾಗಲೇ 8ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಪ್ರಾರಂಭ ಮಾಡಿದ್ದಾರೆ. ಸೊ ಅವರಿಗೆ ಆಸಕ್ತಿ 100ಕ್ಕೆ 100 ಇರತಕ್ಕಂಥ ಅಂದರೆ 100% ಇಂಟ್ರೆಸ್ಟ್ ಏನಿದೆ ಅದು ಮೊಟ್ಟ ಮೊದಲನೇ ಆಪ್ಷನ್ ಆಗುತ್ತೆ. ಅದನಂತರ ಉಳಿದ ಆಪ್ಷನ್ಸ್ಗಳನ್ನ ಅಭ್ಯರ್ಥಿಗಳು ದಾಖಲಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಅಭ್ಯರ್ಥಿಗಳು ದಾಖಲಿಸಿರ್ತಕ್ಕಂತಹ ಎಲ್ಲ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಒಟ್ಟಿಗೆ ಒಂದೇ ಸಾರಿ ಸೀಟು ಹಂಚಿಕೆಯನ್ನು ಮಾಡ್ತೇವೆ. ಆ ಸೀಟು ಹಂಚಿಕೆ ಮಾಡಬೇಕಾದ್ರೆ ಆದ್ಯತಾ ಕ್ರಮದಲ್ಲಿ ಸೀಟು ಹಂಚಿಕೆ ಆಗುತ್ತೆ. ಈಗಾಗಲೇ ಹೇಳಿದಂಗೆ ಮೊದಲನೇದು ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಮಾಡಲಿಕ್ಕೆ ಅದು ಅವಕಾಶ ಇದೆ, ಅಥವಾ ಮೊದಲನೇದು ಮೆಡಿಕಲ್ ಇದ್ದರೆ ಮೆಡಿಕಲ್ ಅವಕಾಶ ಇರುತ್ತೆ. ಆ ರೀತಿ ಸೊ ಅಭ್ಯರ್ಥಿ ಯಾವ ರೀತಿಯ ಆಪ್ಷನ್ಸ್ಗಳನ್ನ ದಾಖಲಿಸಿರ್ತಾರೆ ಅದೇ ಆಧಾರದ ಮೇಲೆ ಸೀಟು ಹಂಚಿಕೆ ಆಗುತ್ತೆ. ಮೆರಿಟ್ ನೋಡ್ತಾರೆ, ಮೆರಿಟ್ ಆದ ನಂತರ ರೋಸ್ಟರ್ ಸಿಸ್ಟಮ್ ಇರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಿ ಸೀಟ್ ಮ್ಯಾಟ್ರಿಕ್ಸ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್, ಸರ್ಕಾರದಿಂದ ಏನು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಅದನ್ನು ಪರಿಗಣಿಸಿ ಅಭ್ಯರ್ಥಿಗಳು ನೀಡಿರತಕ್ಕಂಥ ಆಪ್ಷನ್ಸ್, ಇಚ್ಛೆ ಆಯ್ಕೆಗಳನ್ನು ನೋಡಿ ಅವರಿಗೆ ರೋಸ್ಟರ್ ಆಧಾರದ ಮೇಲೆ ಸೀಟು ಹಂಚಿಕೆ ಆಗುತ್ತೆ. ತುಂಬಾ ಜನ ಈ ಕರೆ ಮಾಡಿ ಸಂದೇಹಗಳನ್ನು ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಈಗ ಮೊದಲನೇ ಕರೆ ಯಾರು ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸವಿತಾ ಅಂತ ಸರ್. ಸವಿತಾ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಬಂದು ಇವಾಗ ಮಾಕ್ ಅಲಾಟ್ಮೆಂಟ್ ಎಷ್ಟು ದಿನ ಶುರು ಆಗತ್ತೆ ಸರ್? ನಾಳೆಯಿಂದ ಆದ್ರೆ ಮಾಕ್ ಎಷ್ಟು ಸಮಯ ಈಗ ಮಾಕ್ ಅಲಾಟ್ಮೆಂಟ್ ಅಂದ್ರೆ ನಾಳೆ ನಾವು ಸಾಯಂಕಾಲ 6 ಗಂಟೆಗೆ ಆಪ್ಷನ್ ಎಂಟ್ರಿನ ಕ್ಲೋಸ್ ಮಾಡಿ ನಾವು ಆ ಡಾಟಾವನ್ನ ತೆಗೆದುಕೊಂಡು ಮಾಕ್ ಅಲಾಟ್ಮೆಂಟ್ ಪ್ರಕ್ರಿಯೆನ ಶುರು ಮಾಡ್ತೀವಿ. ಕನಿಷ್ಠ ನಮಗೆ ಅವಾಗ್ಲೇನೆ ನಮ್ಮ NIC ಆಫೀಸರ್ ಹೇಳ್ದಂಗೆ 1.5 ಕೋಟಿಯಷ್ಟು ಆಪ್ಷನ್ಸ್ ಇರೋದ್ರಿಂದ ಮತ್ತೆ ಬೇರೆ ಬೇರೆ ಕೋರ್ಸು ಮೀಸಲಾತಿಗೆಲ್ಲ ಸೀಟ್ ಹಂಚಿಕೆ ಮಾಡೋದ್ರಿಂದ ನಮಗೆ ಕನಿಷ್ಠ 40 ರಿಂದ 50 ಗಂಟೆಗಳ ಕಾಲ ಆ ಪ್ರೋಸೆಸ್ಸಿಗೆ ಬೇಕಾಗುತ್ತೆ. ನಂತರ ನಾವು ಮಾಕ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಮ್ಮ. ಸರ್, ಒಂದೇ ಒಂದು ಇನ್ನೊಂದು ಡೌಟ್ ಸರ್, ಪ್ರಸನ್ನ ಸರ್. ಹೇಳಿ.
ಇದು ನಮ್ಮ ಹುಡುಗಂದು ಇವಾಗ ಸ್ವಲ್ಪ ಕಮ್ಮಿ ಬಂದ್ಬಿಟ್ಟಿದೆ ರ್ಯಾಂಕು. ಅವ್ರು ಲಾಸ್ಟ್ ವರ್ಷದ್ದು ಬಂದು 90,000 ಇರೋ ಕಾಲೇಜಲ್ಲಿ ಈಗಲೂ ಅದೇ ಕಂಟಿನ್ಯೂ ಆಗತ್ತಾ? ಈಗ ಕಳೆದ ವರ್ಷದ್ದು ರ್ಯಾಂಕ್ ನಾವೇನೆ ನಮ್ಮ ವೆಬ್ಸೈಟ್ ಅಲ್ಲಿ ಅಡ್ವೈಸ್ ಮಾಡ್ತಾ ಇದ್ವಿ ತಮ್ಗೆ. ತಾವು ಕಳೆದ ವರ್ಷದ್ದು ರ್ಯಾಂಕ್ ಆಧಾರದ ಮೇಲೆ ಈ ವರ್ಷ ತಾವು ಡಿಸೈಡ್ ಮಾಡ್ಬೋದು ಅಂತ. ಬಟ್ ಅಷ್ಟೇನೆ ನಿಲ್ಲುತ್ತಾ ಅಂತನ್ನುವಂಥದ್ದು ನಾನು ಗ್ಯಾರಂಟಿ ಹೇಳಲ್ಲ, ಬಟ್ ಸ್ವಲ್ಪ ಆಸ್ಪಾಸಲ್ಲಿ ನಿಲ್ಲುತ್ತೆ. ತಮ್ಗೆ ಗೊತ್ತಿರುವಂತೆ ಇಂಜಿನಿಯರಿಂಗಿಗೆ ಬಂದ್ರೆ ಕಳೆದ ವರ್ಷದಕ್ಕಿಂತನೂ ಸೀಟ್ಗಳು ಜಾಸ್ತಿ ಆಗಿದೆ. ಕಂಪ್ಯೂಟರ್ ಸೈನ್ಸಿಗೆ ಬಂದ್ರೆ ಸುಮಾರು 4,500 ಸಾವಿರದಷ್ಟು ಸೀಟ್ ಜಾಸ್ತಿ ಆಗಿದೆ. ಹಾಗಾಗಿ ನೀವು ಯಾವ್ದು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಇನ್ನೂ ತುಂಬಾ ಕ್ಲಾರಿಟಿ ಬರಬೇಕು ಅಂತಂದ್ರೆ ನೀವು ಮಾರ್ಕ್ ರಿಸಲ್ಟ್ ಅನ್ನ ನೋಡಿ, ಅವಾಗ ನಿಮಗೆ ತುಂಬಾ ಕ್ಲಾರಿಟಿ ಬರುತ್ತೆ. ಜೊತೆಗೆ ಮಾರ್ಕ್ ರಿಸಲ್ಟ್ ಆದ ನಂತರ ನೀವು ಅಡಿಷನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಯಾವ್ದಾದ್ರು ಒಂದಷ್ಟು ಕಾಲೇಜು ತುಂಬಾ ಚೆನ್ನಾಗಿರೋದನ್ನ ಬಿಟ್ಬಿಟ್ಟಿದೀನಿ ನಾನು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅಂತ ತಮ್ಗೇನಾದ್ರು ಅನ್ಸಿದ್ರೆ ಅದನ್ನ ಸಹ ಎಂಟ್ರಿ ಮಾಡುವಂತದ್ದಕ್ಕೆ ಅವಕಾಶವನ್ನ ಕೊಡ್ತೀವಿ ನಾವು. ಎಸ್, ಪ್ರತಿ ವರ್ಷನೂ ಹಿಂದಿನ ವರ್ಷದ್ದು ಒಂದು ಮಾದರಿ ಆಗತ್ತೆ, ಒಂದು ಮಾಡಲಾಗತ್ತೆ ಈ ಪ್ರವೇಶ ಪ್ರಕ್ರಿಯೆಲ್ಲ. ಸೊ ಈ ಕೋಟಾಗೆ ಇಷ್ಟು ರ್ಯಾಂಕಿಂಗ್ಗೆ ಸೀಟ್ ಸಿಕ್ಕಿದೆ, ಈ ಬಾರಿನೂ ಸಿಗ್ಬೋದಾ, ನಮ್ಮ ಮಗನ್ ಸಿಗ್ಬೋದಾ, ಮಗಳಿಗೆ ಸಿಗ್ಬೋದಾ ಅನ್ನೋಂಥದ್ದು ನಿರೀಕ್ಷೆ ಸಹಜವಾಗಿ. ಸಾಗಿ ಬೆಂಗಳೂರಿಂದ ಪದ್ಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪದ್ಮಾವತಿ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ, ಹೇಳಿ ಅಮ್ಮ. ಈಗ SNP ಕೋಟಾ ಬಗ್ಗೆ ಡೀಟೇಲ್ಸ್ ಬೇಕಿದೆ ಸರ್. ಕಾಲೇಜಲ್ಲಿ ಫಸ್ಟ್ SNP ಕೋಟಾ GML ಆಗುತ್ತೆ, GML ಆಗಿ ಆಮೇಲೆ SNP ಕೋಟಾ ಹೋಗ್ಬಿಟ್ಟು, ಅಥವಾ SNP ಕೋಟಾ ಆಗ್ಬಿಟ್ಟು ಅದೇ ಕಾಲೇಜಲ್ಲಿ ಜನರಲ್ ಮೆಡಿಕಲ್ ಸಿಗುತ್ತೆ. ಕ್ಲಾರಿಟಿ ಕೊಟ್ಟರೆ ಆಗುತ್ತೆ ಸರ್. ಈಗ SNQ ನಮ್ಮ NIC ಅವರು ತಮ್ಗೆ ಬ್ರೀಫ್ ಮಾಡಿದ್ರು. SNQ ಅಂತಂದ್ರೇನು? ಈಗ ಉದಾಹರಣೆಗೆ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿನಲ್ಲಿ ಕಂಪ್ಯೂಟರ್ ಸೈನ್ಸಿಗೆ 60 AICT ಇಂದ ಇಂಟೆಕ್ ಇದೆ. 60ಕ್ಕೆ 5% ಸೀಟು SNQ ಕೊಡಬೇಕು ಅಂತೇಳಿ ಓವರ್ ಅಂಡ್ ಅಬೋ ಇಂಟೆಕ್ ಏನಿದೆ ಅದ್ರ ಮೇಲೆ 5% ನಾವು ಈಗಾಗಲೇ ಸೀಟ್ ಮೆಟ್ರಿಕ್ಸ್ ಹಾಕಿದ್ವಿ. ಈಗ ಉದಾಹರಣೆಗೆ ಹಾವೇರಿ ಇಂಜಿನಿಯರಿಂಗ್ ಕಾಲೇಜು ಕಂಪ್ಯೂಟರ್ ಸೈನ್ಸಿಗೆ ಎಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂದ್ರೆ, ಈಗ ಒಂದು 60 ಸೀಟಿಗೆ ಉದಾಹರಣೆಗೆ ಒಂದು 500 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತ ನಾವು ಭಾವಿಸೋಣ. 500 ವಿದ್ಯಾರ್ಥಿಗಳಲ್ಲಿ ಒಂದು 250 ವಿದ್ಯಾರ್ಥಿಗಳು ಇನ್ಕಮ್ ಲಿಮಿಟ್ 8 ಲಕ್ಷಕ್ಕಿಂತ ಜಾಸ್ತಿ ಇದೆ, ಅವ್ರನ್ನ ಬಿಟ್ಬಿಡಿ ಸೈಡಿಗೆ. ಈಗ ಯಾರು ಒಂದು 250 ವಿದ್ಯಾರ್ಥಿಗಳು 8 ಲಕ್ಷದಿಂದ ಒಳಗಡೆ ಇನ್ಕಮ್ ಇದೆ, ಅದರಲ್ಲಿ ಒಂದು 3-4 ಸ್ಲ್ಯಾಬ್ ತರಕ್ಕೆ ಅಂದ್ರೆ ಮೊದಲ ಆದ್ಯತೆ ಒಂದು 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತ ವಿದ್ಯಾರ್ಥಿ, ಜೊತೆಗೆ ಒಂದು ರ್ಯಾಂಕ್ ಸಹ ಇರುತ್ತೆ, ಅವರಿಗೆ ಫಸ್ಟ್. ಆಮೇಲೆ ಇನ್ನೊಂದು ಸ್ವಲ್ಪ ಅವ್ರು ಯಾರು ಸಿಕ್ಕಿಲ್ಲ, ನೆಕ್ಸ್ಟ್ 2.5 ಲಕ್ಷಕ್ಕಿಂತ 5 ಲಕ್ಷದ ತನಕ ಆದಾಯ, ಅಲ್ಲಿ ಯಾರ್ದು ರ್ಯಾಂಕ್ ಫಿಟ್ ಆಗುತ್ತೆ ಅವರಿಗೆ. ಬಟ್ ನೀವು ಹೇಳ್ದಂಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 60 ಸೀಟಿಗೆ ನಾವು ರೋಸ್ಟರ್ ಮಾಡಿರ್ತೀವಿ, 5% ಸೀಟು SNQ ಅಂತ ರಿಸರ್ವ್ ಮಾಡಿರುವಂತದ್ದು ಇರುತ್ತೆ. ಯಾರು ಆಪ್ಷನ್ ಎಂಟ್ರಿ ಮಾಡಿರುವಂತದ್ರಲ್ಲಿ ಆದಾಯ ಮಿತಿ 8 ಲಕ್ಷಕ್ಕಿಂತ ಒಳಗಡೆ ಇದೆ, ಅದ್ರೊಳಗಡೆ ಯಾರು ಲೋಯೆಸ್ಟ್ ಇನ್ಕಮ್ ಇರುವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅವರ ರ್ಯಾಂಕ್ ಆಧರಿಸಿ ಆದ್ಯತೆಯನ್ನ ಕೊಡ್ಲಾಗುತ್ತೆ. ತಮ್ಗೆ ಗೊತ್ತಿರುವಂತೆ SNQ ಅಂತಿದಂಗೆನೆ ಫೀಸಲ್ಲಿ ಸಹ 50% ಮಾತ್ರ ಇರುತ್ತೆ. ಈ ವರ್ಷ 21,360 ಮಾತ್ರ SNQಗೆ ಇರುತ್ತೆ. ನಾಳೆ ಅಪ್ಗ್ರೇಡೇಷನ್ ಸಂದರ್ಭದಲ್ಲಿ ಸಹ ಈಗ ಉದಾಹರಣೆಗೆ ಯಾರಾದ್ರೂ SNQ ನಲ್ಲಿ ಇದ್ದಂತ ವಿದ್ಯಾರ್ಥಿ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಎಲ್ಲಾದ್ರೂ ಕಾಲೇಜಿಗೆ ಅಪ್ಗ್ರೇಡ್ ಆಗಿ ಹೋಗ್ತಾನೆ ಅಂತಂದ್ರೆ, ನೆಕ್ಸ್ಟ್ ಅದೇ ಬ್ರಾಂಚ್ ಅಲ್ಲಿ ಯಾರಾದ್ರೂ ಇದ್ದಾನೆ ಅವನಿಗೆ ನಾವು ಅಲ್ಲಿ ಪುಷ್ ಮಾಡ್ತೀವಿ. ನಂತರ ಅವನಿಗೆ SNQ ನಲ್ಲಿ ಕನ್ಫರ್ಮೇಶನ್ ಆರ್ಡರ್ಸ್ನ ಸಹ ನಾವು ಕೊಡ್ತೀವಿ. ಇದು ಈ ಪ್ರಕ್ರಿಯೆ ಇದೆ. ಪ್ರತಿ ವರ್ಷದಲ್ಲೂ ಪ್ರತಿ ಒಂದು ಪ್ರಕ್ರಿಯೆನೂ ಒಂದು ಸವಾಲು, ಮತ್ತೆ ಸಾಕಷ್ಟು ಸುಧಾರಣೆಗಳು ಕೂಡ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಒಟ್ಟಾರೆ ವಿದ್ಯಾರ್ಥಿ ಮತ್ತೆ ಪೋಷಕರಿಗೆ ಒಂದು ಸುಗಮವಾಗಿ ಸುಲಲಿತವಾಗಿ ಅವ್ರು ಯಾವುದೇ ರೀತಿಯಾದಂಥ ತೊಂದರೆಗೆ ಸಿಕ್ಕಾಕೊಳ್ದಿರ ಅವರ ಒಂದು ಆಯ್ಕೆಯ ಇಚ್ಛೆಪಟ್ಟಂತಹ ಸೀಟುಗಳನ್ನ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದ್ದಾವೆ ಅಂತ. ಎಸ್ ಸರ್, ಈಗ ಮತ್ತೆ ಒಂದು ಕರೆ ಇದೆ ಸರ್. ಈಗ ನಾಯಕ್ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಯಕ್ ಅವರೇ. ನಮಸ್ತೆ ಸರ್. ನಿಮ್ ಪ್ರಶ್ನೆ ಕೇಳಿ ಸರ್. ಸರ್, ಈಗ ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿದ್ವಿ ಸರ್. ಅದರಲ್ಲಿ PUC ಮಾರ್ಕ್ಸ್ ಗಳು ಬರ್ತಾ ಇಲ್ಲ, ನೀಟಿನ ಮಾತ್ರ ತೋರಿಸ್ತಾ ಇದೆ, ರಿಜಿಸ್ಟರ್ ನಂಬರ್ ತೋರಿಸ್ತಾ ಇದೆ. ಏನೋ ಪ್ರಾಬ್ಲಮ್ ಆಗುತ್ತೆ ಸರ್? ಅಲ್ಲ, ನೀವು ನೀಟಿಗೆ ಮಾತ್ರ ಬರೆಯುವಂತವ್ರ? ನೀಟಿಗೆ CET ಎರಡು ಬರ್ದಿದ್ದೀವಿ. ಮತ್ತೆ CET ಬರ್ದಿದ್ದೀರಾ ಅಂತಂದ್ರೆ CET ಇದ್ರಲ್ಲಿ ನಿಮಗೆ PUC ಮಾರ್ಕ್ಸ್ ಮತ್ತೆ CET ರ್ಯಾಂಕ್ಗಳು ಬಂದಿದಾವಲ್ವಾ? ಬಂದಿದೆ ಸರ್, ಬಂದಿದೆ. ಮತ್ತೊಂದ್ಸರಿ ಡೌನ್ಲೋಡ್ ಮಾಡಿದಾಗ ಸರ್ ನಾವು ಮತ್ತೊಂದ್ಸರಿ ನಾವು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದಾಗ ನೀಟಿಂದು ರ್ಯಾಂಕ್ ಒಂದೇ ಬಂದಿದೆ. ಹೌದೌದು, ನೀಟಿಗೆ ನೋಡಿ ನಮ್ದು PUC ಮಾರ್ಕ್ಸ್
ಸಿಇಟಿಗೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಸಿಇಟಿನಲ್ಲಿ ಎಲ್ಲಾ ರ್ಯಾಂಕ್ಗಳನ್ನ PUCಯ 50% ಮಾರ್ಕ್ಸ್ ಮತ್ತೆ ಸಿಇಟಿ ಮಾರ್ಕ್ಸ್ ಅನ್ನ ಆಧರಿಸಿ ನಾವು ಸಿಇಟಿ ರ್ಯಾಂಕ್ಗಳನ್ನು ಕೊಡೋದ್ರಿಂದ ನಮ್ಮಲ್ಲಿ ಇಂಪಾರ್ಟೆಂಟು. ನೀಟು ಕೇವಲ ನೀಟು ಪರೀಕ್ಷೆಯ ಆಧರಿಸಿ ರ್ಯಾಂಕ್ ಕೊಡೋದ್ರಿಂದ ಅಲ್ಲಿ PUC ಮಾರ್ಕ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಲ್ಲ. ಆದ್ರೆ ನೀವು ಮೆಡಿಕಲ್ ಮಾಡಬೇಕು ಅಂತಂದ್ರೆ ಅಲ್ಲಿ ಏನು ಕ್ರೈಟೀರಿಯಾ ಇದೆ 50% ನಿಮ್ದು PUC ನಲ್ಲಿ ಇರಬೇಕು ಅಂತೇಳಿ ಅದು ಇದೆ ಅಂತ ಭಾವಿಸ್ತೀನಿ. ಹಾಗಾಗಿ ನೀಟ್ ರ್ಯಾಂಕ್ ಅಲ್ಲಿ ನಿಮ್ದು PUC ಮಾರ್ಕ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಅಲ್ಲೇನು ಬಂದು ಅಲ್ಲೇನು ನಾವು ರಿಜಿಸ್ಟರ್ ನಂಬರ್ ಒಂದೇ ಹಾಕಿದ್ದಾರೆ ಸರ್. ಹಾ ಸಾಕು 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 ಸರ್. ಓಕೆ ಸರ್. ಗೊಂದಲ ಬೇಡ, ಸಮರ್ಪಕವಾಗಿ ಸುಗಮವಾಗಿ ಪ್ರಕ್ರಿಯೆ ನಡೆಸ್ಕೊಂಡು ಹೋಗಿ ಅಂತ. ಬಂಗಾರಿ ಅವರೇನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲ, ಹಳೆ ಪ್ರಶ್ನೆ, ಹಿಂದಿನ ಪ್ರಶ್ನೆ ಬಗ್ಗೆ ಸ್ವಲ್ಪ ನಾನು ಮೊದಲು ಹೇಳಬೇಕಿದ್ರೆ ಕ್ಷಮೆ ಇರಲಿ. 10% ಅಂತ ಹೇಳಿದ್ದೆ, ಅದು 5% ನನ್ನ ಇದರಿಂದ ಆಯ್ತು. 5%. ಹಾಗೆ ಅದರಲ್ಲಿ 5 ಏನಂತಂದ್ರೆ ವರ್ಗಗಳಿದೆ. ಮೊದಲನೇ ವರ್ಗ 2.5 ಲಕ್ಷವರೆಗೂ, ಆಮೇಲೆ ಎರಡನೇ ವರ್ಗ 2.5 ಲಕ್ಷದಿಂದ 3.5 ಲಕ್ಷ, ಮೂರನೇ ವರ್ಗ 3.5 ಲಕ್ಷದಿಂದ 4.5 ಲಕ್ಷ, ನಾಲ್ಕನೇ ವರ್ಗ 4.5 ಇಂದ 6 ಲಕ್ಷದ್ದು, ಸೊ ಕೊನೆಯದಾಗಿ 5ನೇ ವರ್ಗ 6 ಲಕ್ಷದಿಂದ 8 ಲಕ್ಷ. ಸೊ ಹೀಗೆ 5 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಒಟ್ಟು 5% ಸೂಪರ್ ನ್ಯೂಮರಿ ಕೋಟಾನಲ್ಲಿ ಈ ವರ್ಗಗಳ ಪ್ರಕಾರ ಅವರನ್ನ ಅಲಾಟ್ಮೆಂಟ್ ಮಾಡೋದು. ಕ್ಲಾರಿಟಿ ಕೊಡೋಣ ಅಂತ. ಎಸ್ ಸರ್, ಈಗ ಶಿವಮೂರ್ತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಮೂರ್ತಿ ಅವರೇ. ನಮಸ್ಕಾರ ಎಲ್ಲರಿಗೂ, ತಮ್ಗೆಲ್ಲ ಸರ್. ಮಾತಾಡಿ ಶಿವಮೂರ್ತಿ ಅವರೇ, ನಿಮ್ ಪ್ರಶ್ನೆ ಕೇಳಿ. ತುಂಬಾ ಉತ್ಸಾಹದಿಂದ ಇದ್ದೀರಾ. ಹೌದು ಸರ್, ನಾವು ತಮ್ಮಲ್ಲಿ ಕೇಳುವುದೇನಂದ್ರೆ 56% ರಿಸರ್ವೇಶನ್ ಕೊಟ್ಟಿದ್ದೀರಾ ಸರ್. ಓಕೆ. ಅದ್ರಲ್ಲಿ ನಮ್ಮ 3A ಮತ್ತು 3Bಗೆ ನೀವು 5% ಯಥಾಸ್ಥಿತಿ ಕಾಪಾಡಿದ್ದೀರಾ ಸರ್. ಅದರಲ್ಲಿ ನಮ್ಮ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 50%ಗೆ ಮೀರಂಗಿಲ್ಲ ಸರ್ ಇದು ರಿಸರ್ವೇಶನ್. ಈಗ ನಮ್ಮ ಕ್ಯಾಟಗರಿಗೆ ನೀಟ್ ಇಂದ 180 ಸೀಟ್ ಸಿಗ್ತಾ ಇಲ್ಲ ಸರ್. ಇದು 3B ಮತ್ತು 3A ಇಬ್ಬರಿಗೂ 180 ಸೀಟ್ಗೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಈಗ. ಅದರಿಂದ ನೀವು ಈಗ ಈ ಲೀಸ್ಟ್ ನೀವು ಬಿಟ್ಟಿದಿರಲ್ಲ, ಇವಾಗ ನೋಡಿದ್ವಿ ನಮ್ದು 2B ಕ್ಯಾನ್ಸಲ್ ಆಗಿತ್ತು, ಅದಕ್ಕೆ ಮಾಮೂಲಿ ಆಸಿಟೀಸ್ 4% ಕೊಟ್ಟಿದ್ದೀರಾ. ಓಕೆ, ನಿಮ್ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಶ್ರೀನಾಥ್ ಅವರೇ. ಅವ್ರ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಯಾಕೆಂದ್ರೆ ಪ್ರಶ್ನೆಗಳ ಸಂಕ್ಷಿಪ್ತವಾಗಿರ್ಲಿ, ತುಂಬಾ ಜನ ಕಾಯ್ತಾ ಇದ್ದಾರೆ, ತುಂಬಾ ಜನರ ಸಂದೇಹನ ನಿವಾರಣೆ ಮಾಡ್ಬೇಕಾಗತ್ತೆ. ಹೇಳಿ ಸರ್, ಸಂಕ್ಷಿಪ್ತವಾಗಿ ಹೇಳ್ತೀರಾ? ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಪ್ರಾಧಿಕಾರದಿಂದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಿಗದಿಪಡಿಸೋದಿಲ್ಲ. ಆಯಾ ಇಲಾಖೆಯಿಂದ, ವೈದ್ಯಕೀಯ ಇಲಾಖೆಯಿಂದ, ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನಮಗೆ ಮೆಡಿಕಲ್, ಡೆಂಟಲ್ ಬರುತ್ತೆ. ಮತ್ತೆ ಆಯುಷ್ ಇಂದ ಡಿಪಾರ್ಟ್ಮೆಂಟ್ ಇಂದ ಆಯುಷ್ ಸೀಟ್ಗಳು ಬರ್ತದೆ. ಇಂಜಿನಿಯರಿಂಗ್ ಅಂತಂದ್ರೆ ಹೈಯರ್ ಎಜುಕೇಶನ್ ಇಂದ ಬರುತ್ತೆ. ಸೊ ಈ ರೀತಿ ಆಯಾ ಇಲಾಖೆಯಿಂದ ಬರತಕ್ಕಂಥ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಅಳವಡಿಸಿಕೊಂಡು ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನ ನಾವು ಮಾಡ್ತೇವೆ. ಸೊ ಈ ಕ್ಯಾಟಗರಿಗೆ ಇಷ್ಟು, ಈ ಕ್ಯಾಟಗರಿಗೆ ಇಷ್ಟು ಅನ್ನೋದ್ರ ಬಗ್ಗೆ ನಮಗೆ ನಾವು ಸಿದ್ಧಪಡಿಸೋದಿಲ್ಲ ಸೀಟ್ ಮ್ಯಾಟ್ರಿಕ್ಸ್. ಸರ್, ಈಗ ಚಿಕ್ಕನ್ ಗೌಡ್ರು ಕರೆ ಮಾಡಿದ್ದಾರೆ. ನಮಸ್ತೆ ಗೌಡ್ರೆ. ನಮಸ್ಕಾರ ಸರ್. ನಿಮ್ ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆಗೆ ಬನ್ನಿ ಸರ್. ಈ ಸಲ ಇದು ಫೀಸ್ ಹೆಚ್ಚಳ ಆಗ್ಬೋದು ಸರ್ ಅಂತ ಕೇಳ್ತೀನಿ. ಮಾತಾಡಿ, ನೇರವಾಗಿ ಪ್ರಶ್ನೆಗೆ ಬನ್ನಿ, ಮಾತಾಡಿ ಸರ್. ವೈದ್ಯಕೀಯ ಶುಲ್ಕ ಹೆಚ್ಚಳ ಆಗ್ಬೋದು ಸರ್? ಶುಲ್ಕ ಹೆಚ್ಚಳ ಮಾಡ್ತಾರ ಏನು ಅನ್ನುವಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಏನ್ ಹೇಳ್ತೀರಾ ಸರ್? ಸರ್, ವೈದ್ಯಕೀಯ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ಸೀಟುಗಳಿಗೆ ಮತ್ತು ಪ್ರೈವೇಟ್ ಕೋಟಾ ಸೀಟುಗಳಿಗೆ ಯಾವುದೇ ಸೀಟಲ್ಲಿ ಹೆಚ್ಚಳವಿಲ್ಲ. ಕಳೆದ ಸಾಲಿನಲ್ಲಿ ಏನು ಶುಲ್ಕವನ್ನು ನಿಗದಿ ಮಾಡಲಾಗಿತ್ತು, ಅದೇ ಶುಲ್ಕವನ್ನು ಈ ಸಾಲಿಯೂ ಕೂಡ ಮುಂದುವರಿಸಲಾಗಿದೆ. ಸೊ ಹಾಗಾಗಿ ಯಾವುದೇ ಹೆಚ್ಚಳವಿಲ್ಲ, ಯಾರಿಗೂ ಆತಂಕ ಬೇಡ ಅಂತ. ಈಗ ಶ್ರೀದೇವಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀದೇವಿ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ಮಾತಾಡಿ ಅಮ್ಮ. ಸರ್, ನಮ್ದು ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀವಿ ನಾವು. ಓಕೆ. ನಮ್ಮ ಮಗಂದು 88,000 ರ್ಯಾಂಕಿಂಗ್ ಅಲ್ಲಿ ಇದ್ದಾನೆ ನೀಟು. ಸಿಇಟಿ ಬಂದು 4,000 ರ್ಯಾಂಕಿಂಗ್ ಅಲ್ಲಿ ಇದ್ದಾನೆ. ನಮ್ಗೆ ನೀಟ್ ಸಿಗತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಅಲ್ಲಿ ಇದೀವಿ ನಾವು. ಅರೇಂಜ್ ಮಾಡ್ಬೇಕಾದ್ರೆ ಹೇಗೆ ಅರೇಂಜ್ ಮಾಡ್ಬೇಕು ಕಾಲೇಜು, ನಮಗ್ ಸಿಗತ್ತಾ ಇಲ್ವಾ ಅಂತ. ಈಗ ನಿಮ್ದು ಆಸಕ್ತಿ ನೀಟಲ್ಲಿ 88,000 ಇದೆ, 4,000 ನಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಇದೆ ಅಂತ. ಈಗ ನೀವು ಲಾಸ್ಟ್ ಕಳೆದ ವರ್ಷದಲ್ಲಿ, ಈಗ ಕಳೆದ ವರ್ಷದ್ದೇನು ಮೆಡಿಕಲ್ ಸೀಟ್ ಇತ್ತು ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಇನ್ನೂ ಸ್ವಲ್ಪ ಒಂದು 200 ಸೀಟ್ ಕಡಿಮೆನೆ ಆಗಿದೆ ಅಲ್ವಾ ಸರ್? ಆಲ್ ಇಂಡಿಯಾ ಕೊಟ್ಟದ್ದು ಏನಿವೆ ನಮಗೆ ಬರ್ತಿರ್ಲಿಲ್ಲ. ಓಕೆ, ಕಳೆದ ವರ್ಷ ಏನಿದೆ ಕರ್ನಾಟಕದ ಮೇಂಟೈನ್ ಆಗಿದೆ ಅಷ್ಟೇನೆ ಇದೆ.
ನೀವು ನೋಡಿ ಅಮ್ಮ, ನಿಮ್ಗೆ ಸಲಹೆ ಅಂದ್ರೆ ನಾನು ಇಷ್ಟೇನೆ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ನನ್ನ ಸಲಹೆ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ, ನಿಮಗೆ ಮಾತ್ರ ಅಲ್ಲ. ಕಳೆದ ವರ್ಷದ್ದು ತುಂಬಾ ಈಸಿ ಇತ್ತು, ರ್ಯಾಂಕು ತುಂಬಾ ಮೇಲ್ ನಿಂತಿತ್ತು. ಈ ವರ್ಷ ನೀಟ್ ಪರೀಕ್ಷೆ ಸಹ ಕಷ್ಟ ಇತ್ತು, ಹಾಗಾಗಿ ಸರಿ ರ್ಯಾಂಕ್ ತುಂಬಾ ಕಡಿಮೆಗೆ ಬರ್ಬೋದು. ಈ ತರದೆಲ್ಲ ಚರ್ಚೆಗಳು ಹೊರಗಡೆ ಆಗ್ತಾ ಇದೆ. ಈಗ ನಿಮ್ದು 88,000 ನೀಟ್ ಇದೆ, ತಮ್ಗೆಲ್ಲ ಗೊತ್ತಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರಿ ಸೀಟ್ಗಳು ಮಾತ್ರ ಇರುತ್ತೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ 40% ಸೀಟ್ಗಳು ಸರ್ಕಾರಿ ಕೋಟದ ಸೀಟ್ಗಳಿರುತ್ತೆ. ಸರ್ಕಾರ ಫೀಸ್ ಫಿಕ್ಸ್ ಮಾಡುತ್ತೆ. ಇಷ್ಟಕ್ಕೆ ಮಾತ್ರ ನಮ್ಮ ಎಲ್ಲ ಮೀಸಲಾತಿ ಮಗದೊಂದೆಲ್ಲ ಆಗುತ್ತೆ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಪಿ ಸೀಟ್ ಅಂತ ಏನ್ ಬರುತ್ತೆ, ಅದು 12 ಲಕ್ಷ ಚಿಲ್ಲರೆ ಲಾಸ್ಟ್ ಇಯರ್ ಇತ್ತು, ಈ ವರ್ಷ ಸಹ ಅದೇನೇ ಇರುತ್ತೆ. ಅದಕ್ಕೆ 20% ಸೀಟ್ ಕನ್ನಡಿಗರು ಮಾತ್ರ, ರಿಮೈನಿಂಗ್ 20% 40ಯಲ್ಲಿ ಎಲ್ಲರೂ ಭಾಗವಹಿಸಬಹುದು. ಇನ್ನ ಪ್ರತಿ ಪ್ರೈವೇಟ್ ಕಾಲೇಜಲ್ಲಿ 20% ಅಲ್ಲಿ 15% NRI, 5% ಮ್ಯಾನೇಜ್ಮೆಂಟ್. ಈಗ ನಿಮ್ಮ ಆಯ್ಕೆ ಅಂತಂದ್ರೆ ಸರ್ಕಾರಿ ಸೀಟ್ ಮಾತ್ರ ನಾನು ಆಸ್ಪಿರೆಂಟ್ ಇದ್ದೀನಿ ಅಂದ್ರೆ ಎಲ್ಲ ಸರ್ಕಾರಿ ಕಾಲೇಜ್ಗಳನ್ನ ತಾವು ಟಿಕ್ ಮಾಡಬೇಕು. ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ಸರ್ಕಾರಿ ಕೋಟದ ಸೀಟ್ಗಳೇನು 40% ಇದೆ ಅದಕ್ಕೆ ಟಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲ ಸ್ವಲ್ಪ 12.5 ಲಕ್ಷದಷ್ಟು ನಾನು ಪೇ ಮಾಡೋದಕ್ಕೆ ಸಿದ್ಧ ಇದ್ದೀನಿ ನಾನು ಅಂತಂದ್ರೆ ಅದು ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ 12.5 ಲಕ್ಷದ್ದು ಸೀಟ್ ಏನಿದೆ ಅದನ್ನ ತಾವು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡುವಂತ ಸಂದರ್ಭದಲ್ಲಿ ಹೇಗೆ ನಾನು ಮಾಡುವಂಥದ್ದು, ಅದು ಸಿಕ್ಬಿಡುತ್ತಾ ಇದು ಸಿಕ್ಬಿಡುತ್ತಾ, ಇದು ಏನ್ ನೀವು ಚಿಂತೆ ಮಾಡಬೇಡಿ. ಕಳೆದ ವರ್ಷ 3 ರೌಂಡ್ಗಳಲ್ಲಿ ಯಾವ್ಯಾವ ರ್ಯಾಂಕಿಗೆ ಜನರಲ್ ಮೆರಿಟ್ ಅಲ್ಲಿ ಯಾವ್ಯಾವುದು ಕಾಲೇಜಲ್ಲಿ ಸೀಟು ಗೌರ್ಮೆಂಟ್ ಸಿಕ್ಕಿದೆ ಅಥವಾ ಹೈಯರ್ ಫೀಸ್ ಇಂದು ಸಿಕ್ಕಿದೆ, ತಮ್ಗೆ ಒಂದು ಚೆಕ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ತಾವು ನಿಮ್ಮ ಆಪ್ಷನ್ಗಳನ್ನ ಎಂಟ್ರಿ ಮಾಡಿ. ನೀವು ಎಷ್ಟು ಸಾಧ್ಯ ಅಷ್ಟು ಆಪ್ಷನ್ನ ಎಂಟ್ರಿ ಮಾಡಿ. ಅಂದ್ರೆ ಈಗ ನಿಮ್ದು ಕಟ್ ಆಫ್ ಏನಿತ್ತು ಅಲ್ಲೇ ಮೇಲೆ ಕೆಳಗೆ 4 ಕಾಲೇಜ್ ಮಾತ್ರ ಮಾಡಬೇಕಾ? ನೋ, ಆ ತರ ಮಾಡಬೇಡಿ. ನೀವು ಎಷ್ಟು, ಯಾಕೆಂದ್ರೆ ಯಾವುದು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇಷ್ಟೇ ಕಾಲೇಜ್ಗಳನ್ನ ಎಂಟ್ರಿ ಮಾಡಬೇಕು ಅಂತ ಏನು ಲಿಮಿಟ್ ಇಲ್ಲ. ತಾವು ದಯಮಾಡಿ ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ. ಎಲ್ಲ ಮಕ್ಕಳಿಗೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಓದಬೇಕು ಅನ್ನುವಂಥ ಆಸೆ ಇರುತ್ತೆ, ಕಡಿಮೆ ಫೀಸ್ ಇರುತ್ತೆ. ಪ್ರೈವೇಟಿಗೆ ಬಂದಾಗ್ಲೂ ಫಸ್ಟ್ ಆದ್ಯತೆ ಗೌರ್ಮೆಂಟ್ ಸೀಟ್ಗಳಿಗೆ ಕೊಡಬೇಕು, ಯಾಕೆಂದ್ರೆ ಫೀಸು ಸುಮಾರು 1,60,000 ಇದೆ ಅನ್ನುವಂಥದ್ದು ಆಸೆ ಇರುತ್ತೆ. ತಾವು ಅದೇ ರೀತಿ ಅರೇಂಜ್ ಮಾಡ್ಕೊಂತ ಬನ್ನಿ. ನಂತರ ತಮಗೆ ಆಸಕ್ತಿ ಇತ್ತು ಅಂತಂದ್ರೆ 12.5 ಲಕ್ಷದ್ದು ಹಾಕ್ಬೋದು. ಅದು ನಿಮ್ಮ ರ್ಯಾಂಕ್ ಕಳೆದ ವರ್ಷದ್ದು ಏನಿದೆ ಅದರ ಆಧಾರದ ಮೇಲೆ ಒಳ್ಳೆ ಕಾಲೇಜುಗಳು ನಿಮ್ಮ ಇಚ್ಛೆ ಅನುಸಾರ ನೀವು ಹಾಕಿ. ಚಿಂತೆ ಮಾಡಬೇಡಿ. ನಾವು ಇನ್ನ 4-5 ದಿನದೊಳಗಡೆ ಮಾಕ್ ರಿಸಲ್ಟ್ ಅನ್ನ ಕೊಡ್ತೀವಿ. ನಿಮಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಬರುತ್ತೆ. ಮಾಕ್ ರಿಸಲ್ಟ್ ಆದ್ಮೇಲೆ ಸಹ ತಾವು ರೀಅರೇಂಜ್ ಮಾಡುವಂತದ್ದಕ್ಕೆ ಅವಕಾಶ ಇರುತ್ತೆ. ಮೆಡಿಕಲ್ ಆಸ್ಪಿರೆಂಟ್ಸಿಗೆ ಎಲ್ಲರಿಗೆ ಅದು ತುಂಬಾ ಸಹಾಯ ಆಗುತ್ತೆ. ಮಾಕ್ ರಿಸಲ್ಟ್ ಆದ್ಮೇಲೆ ಅವಾಗ ನೀವು ಕರೆಕ್ಟ್ ನಿಮಗೊಂದು ಐಡಿಯಾ ಬರುತ್ತೆ, ನನ್ನ ಸ್ಥಾನ ಎಲ್ಲಿದೆ, ನಾನು ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೇಕಾ ಅನ್ನುವಂಥದ್ದು ನಿಮಗೆ ಕ್ಲಾರಿಟಿ ಬರುತ್ತೆ. ಇದೆಲ್ಲರಿಗೂ ಬಹಳ ಒಂದು ಕಿವಿ ಮಾತು ಬಹಳ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು. ಇದನ್ನ ಎಲ್ಲರೂ ಕೂಡ ಪಾಲಿಸಿ ಅಂತಾನು ಕೂಡ ಹೇಳ್ತಾ, ಈಗ ದಾವಣಗೆರೆಯಿಂದ ನೇತ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನೇತ್ರ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಮಾತಾಡಿ ಅಮ್ಮ. ಸರ್ ಈಗ ನಾಳೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದೀರಾ, ಬಟ್ ಆಯುಷ್ ಇನ್ನೂ ಆಪ್ಷನ್ಸ್ ಯಾವುದು ಎನೇಬಲ್ ಮಾಡಿಲ್ಲ. ಮತ್ತೆ ನಾವು 750 ರಿಜಿಸ್ಟ್ರೇಷನ್ ಕಟ್ಟಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾ, ಏನು ಹೆಂಗೆ ಮಾಡ್ಕೋಬೇಕು ಸರ್? ಈಗ ನಾನು ಇನ್ನ 3 ಆಯುಷ್, ಯೋಗ ಅಂಡ್ ನ್ಯಾಚುರೋಪತಿ ಮತ್ತೆ ಯುನಾನಿ 3 ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ನಾನು ನಿಮ್ ಲಾಗಿನ್ ನಲ್ಲಿ ಎನೇಬಲ್ ಮಾಡಿಲ್ಲ. ಒಂದು ಫಸ್ಟ್ ಪ್ರಶ್ನೆ, ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಾದ್ರೆ 750 ಕಟ್ಟಬೇಕಾ? ನೋ. ಒಂದು ನಾಳೆ ನೀವು ಸಾಯಂಕಾಲ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ, ಅದಾದ್ಮೇಲೆ ಮಾರ್ಕ್ ರಿಸಲ್ಟ್ ಬಿಡ್ತೀರಾ ನೀವು, ಆಮೇಲೆ ನಮಗೇನು ಇರಲ್ವಾ? ಅದೂ ಇಲ್ಲ. ನೋಡಿ, ನಾಳೆ ಸಂಜೆ ನನಗೊಂದು ಕಟ್ ಆಫ್ ಡೇಟ್, ಅದು ಡೇಟಾ ತಗೊಂಡು ನಾನು ಮಾಕ್ ಅಲಾಟ್ಮೆಂಟ್ ಪ್ರಕ್ರಿಯೆ ಶುರು ಮಾಡ್ತೀನಿ. ಅದು ಒಂದು 2 days 3 days ಅಲ್ಲಿ ನನ್ನ ಮಾಕ್ ರಿಸಲ್ಟ್ ಆಗೋ ಒಳಗಡೆ ಏನಾದ್ರೂ ನನಗೆ ಆಯುಷು ಮತ್ತೆ ಯೋಗ ಅಂಡ್ ನ್ಯಾಚುರೋಪತಿ ಯುನಾನಿ ಬಂತು ಅಂತಂದ್ರೆ ನಿಮ್ ಲಾಗಿನ್ ನಲ್ಲಿ ಅದು ಎನೇಬಲ್ ಮಾಡ್ತೀನಿ. ತಾವು ಅದನ್ನ ಸಹ ಹಾಕ್ಬೋದು. ಆದ್ರೆ ನಾನು ಅದು ಮತ್ತೆ ಈ ಆಯುಷು, ಯೋಗ ಅಂಡ್ ನ್ಯಾಚುರೋಪತಿ, ಯುನಾನಿಗೆ ಮತ್ತೊಂದ್ಸರಿ ನಾನು ಮಾರ್ಕ್ ಮಾಡ್ತೀನಾ? ಇಲ್ಲ. ಯಾಕೆಂದ್ರೆ ನನಗೆ ಟೈಮ್ ಇಲ್ಲ. ಯಾಕೆಂದ್ರೆ MCC ಟೈಮ್ ಟೇಬಲ್ ನಾನು ಫಾಲೋ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಆ ಇಲಾಖೆಗಳಿಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೀನಿ, ಬಟ್ ಕೊಟ್ಟಿಲ್ಲ. ನಾಳೆ ಬೆಳಿಗ್ಗೆ ಕೊಟ್ರು ನಾನು ತಕ್ಷಣ ಎನೇಬಲ್ ಮಾಡ್ತೀನಿ. ಬೇಕಾದ್ರೆ ನಾಳೆ ಸ್ವಲ್ಪ ನಾನು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾನು ಅದನ್ನ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಎನೇಬಲ್ ಮಾಡ್ತೀನಿ, ಬಟ್ ಮಾಕ್ ಇರಲ್ಲ. ಬಟ್ ನೀವು ಮತ್ತೆ 750 ರೂಪಾಯಿ ಕಟ್ಟಿ ಅವಕ್ 3 ಆಪ್ಷನ್ ಎಂಟ್ರಿಗೆ ಬರಬೇಕಾ? ಇಲ್ಲ.
ನೀವು ಯಾರು 750 ರೂಪಾಯಿ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಬಂದಿದ್ದೀರಾ, ನಿಮಗೆ ಮತ್ತೆ ಯಾವ್ದು ಈ ಮೋರ್ ಕೋರ್ಸ್ ಬಂತಂದ್ರೆ ಎನೇಬಲ್ ಆಗುತ್ತೆ, ತಾವು ಆಪ್ಷನ್ ಎಂಟ್ರಿ ಮಾಡಬಹುದು. ಯಾವುದೇ ಕ್ಷಣದಲ್ಲೂ ಯಾವುದೇ ಸಮಯದಲ್ಲೂ ಬರ್ಬೋದು, ನಿರೀಕ್ಷೆ ಮಾಡಿ ನಿರೀಕ್ಷೆ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಎಸ್ ಸರ್, ಈಗ ದಿವಾಕರ್ ಕರೆ ಮಾಡಿದ್ದಾರೆ. ನಮಸ್ತೆ ದಿವಾಕರ್ ಅವರೇ. ಹಲೋ ಹಲೋ, ನಮಸ್ತೆ ಸರ್. ದಿವಾಕರ್, ನಿಮ್ ಪ್ರಶ್ನೆ ಕೇಳಿ, ಮಾತಾಡಿ. ನಮಸ್ತೆ ಸರ್. ಮಾತಾಡಿ, ನಿಮ್ ಪ್ರಶ್ನೆಗೆ ಬನ್ನಿ, ನೇರವಾಗಿ ಪ್ರಶ್ನೆಗೆ ಬನ್ನಿ. ನಮ್ಮ ಮಗನಿಗೆ CET ಅಲ್ಲಿ ಎಂಟ್ರಿ ಮಾಡಿದೀವಿ ಸರ್, ಆಪ್ಷನ್ ಎಂಟ್ರಿ ಮಾಡಿದೀವಿ. ಆಪ್ಷನ್ ಎಂಟ್ರಿ ಆದ್ಮೇಲೆ ಸೇವ್ ಮಾಡ್ಲಿಕ್ಕೆ ಯಾವ್ದಾದ್ರು ಆಪ್ಷನ್ ಇದೆ ಸರ್ ಅಲ್ಲಿ? ಸರ್ ಶ್ರೀನಾಥ್ ಅವರು. ಸರ್, ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಪ್ರತಿಯೊಂದು ಆಪ್ಷನ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ಕೆಳಗಡೆ ಬಿಲೋ ಇದರಲ್ಲಿ ಸೇವ್ ಬಟನ್ ಅಂತ ಇದೆ. ಆ ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಅವರಿಗೆ ನೆಕ್ಸ್ಟ್ ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ ಅವ್ರು ಏನ್ ಎಂಟ್ರಿ ಮಾಡಿದ್ದಾರೆ ಅದು ಕಾಣಿಸುತ್ತೆ. ಸೊ ಪ್ರತಿಯೊಂದು ಆಪ್ಷನ್ ಅಥವಾ 5-6 ಆಪ್ಷನ್ ಅಥವಾ 10 ಆಪ್ಷನ್ ಆದ ತಕ್ಷಣ ಅಭ್ಯರ್ಥಿಯ ಸೇವ್ ಬಟನ್, ಸಬ್ಮಿಟ್ ಬಟನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಅವರಿಗೆ ಪಕ್ಕದ ಸ್ಕ್ರೀನ್ ಅಲ್ಲಿ, ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ ಅವ್ರು ಏನ್ ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡಿದ್ದಾರೆ ಅದು ತೋರಿಸುತ್ತೆ. ಅದರಲ್ಲೂ ಕೂಡ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಬದಲಾವಣೆ ಮಾಡಿ ಅಪ್ಡೇಟ್ ಅಂತ ಏನಿದೆ, ಅಪ್ಡೇಟ್ ಅಂತ ಪ್ರೆಸ್ ಮಾಡಿದ್ರೆ ಅವರಿಗೆ ಬದಲಾವಣೆ ಆಗಿರ್ತಕ್ಕಂಥದ್ದು ಕೂಡ ಅಲ್ಲಿ ತೋರಿಸುತ್ತೆ. ಆಮೇಲೆ ಪ್ರಿಂಟ್ ಔಟ್ ಕೂಡ ಅಭ್ಯರ್ಥಿಗಳು ತಗೋಬಹುದು. ಎಸ್ ಈಗ ಸಮೀರ್ ಕರೆ ಮಾಡಿದ್ದಾರೆ ವಿಜಯಪುರದಿಂದ. ನಮಸ್ತೆ ಸಮೀರ್ ಅವರೇ. ಹಲೋ ಸರ್. ಮಾತಾಡಿ ಸಮೀರ್, ನಿಮ್ ಪ್ರಶ್ನೆಗೆ ಬನ್ನಿ ನೇರವಾಗಿ. ಸರ್, ನಮ್ದು ನೀಟ್ ರಿಸಲ್ಟ್ ಅಲ್ಲಿ 2 ಕ್ಯಾಟಗರಿ ಇದೆ. ಒಂದು ಆಲ್ ಇಂಡಿಯಾ, ಇನ್ನೊಂದು ಕ್ಯಾಟಗರಿ ರ್ಯಾಂಕ್ ಅಂತ 2 ರಿಸಲ್ಟ್ ಬಿಟ್ಟಿದ್ದಾರೆ. ಸೀಟ್ ಮ್ಯಾಚ್ ಪ್ರಕಾರ ನಾವು ಯಾವ್ದನ್ನ ಕನ್ಸಿಡರ್ ಮಾಡಿ ಸೀಟ್ ಅರೇಂಜ್ ಮಾಡ್ಬೇಕು? ಆಲ್ ಇಂಡಿಯಾ. ಹಾ ಸರ್, ಆಲ್ ಇಂಡಿಯಾನ? ಎಸ್, ಆಲ್ ಇಂಡಿಯಾ. ನಾವಿಲ್ಲೆಲ್ಲ ನಮ್ಮ ರೆಫರೆನ್ಸು ಆಲ್ ಇಂಡಿಯಾ ರ್ಯಾಂಕ್. ಸರಿ ಸರ್, ಈಗ ಶ್ರೀನಿವಾಸ ಮೂರ್ತಿ ಅವರೇ, ಒಂದು MCC ಮತ್ತೆ KE ಎರಡೂ ಕೌನ್ಸಿಲಿಂಗ್ ನಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬಹುದೇ? ಇದೊಂದು ಸಂದೇಹ ಇದೆ. ಹೌದು, ಯಾವಾಗಲೂ MCC ಇಂದ ಏನು ಕೌನ್ಸಿಲಿಂಗ್ ಶುರು ಆಗುತ್ತೆ ಅದು ಮೊದಲು ಒಂದು ವಾರ 10 ದಿವಸ ಅವ್ರು ಮಾಡ್ತಾರೆ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್. ಅದಾದ ನಂತರ ನಮ್ಮ ಸ್ಟೇಟ್ ಕೌನ್ಸಿಲ್ನವರಿಗೆ, ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಗೆ ಮೊದಲನೇ ಸುತ್ತಿನ ಏನು ಕೌನ್ಸಿಲಿಂಗ್ಗೆ ಅವಕಾಶ ಕೊಡ್ತಾರೆ. ಸೊ ಒಂದ್ಸಾರಿ ಅವ್ರೇನಾದ್ರು MCC ಅಲ್ಲಿ ಭಾಗವಹಿಸಿ ಅಲ್ಲಿ ಏನಾದ್ರು ಅವ್ರ ಸೀಟು ಹಂಚಿಕೆಯಾಗಿ ಅವ್ರ ಇಷ್ಟ ಆದ್ರೆ ಆ ಕಾಲೇಜ್ನ ಇಟ್ಕೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಕೂಡ ಅವ್ರು ಭಾಗವಹಿಸಿ ಇಲ್ಲಿ ಕೂಡ ಸೀಟನ್ನು ಪಡಿಬಹುದು. ಸೊ ಇವೆರಡರಲ್ಲಿ ಅವ್ರಿಗೆ ಯಾವ ಸೀಟ್ ಇಷ್ಟ ಆಗುತ್ತೆ ಅದನ್ನ ತಗೊಂಡ್ಬಿಟ್ಟು ಒಂದ್ ಕಡೆಯಿಂದ ಎಕ್ಸಿಟ್ ಆಗಿ ಅವ್ರು ಬೇಕಾದ ಕಾಲೇಜಲ್ಲಿ ಅವರು ಪ್ರವೇಶ ಪಡೆಯಬಹುದು. ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಎಸ್ ಸರ್, ಈಗ ಗದಗಿಂದ ರಾಜೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಂದ್ರ. ನಮಸ್ಕಾರ ಸರ್. ಪ್ರಶ್ನೆಗೆ ಬನ್ನಿ ಸರ್ ನೇರವಾಗಿ. ಸರ್, ಈಗ ಆಪ್ಷನ್ ಎಂಟ್ರಿನ ನಾವು ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಪ್ರಕಾರ ನಾವು ಆಪ್ಷನ್ ಎಂಟ್ರಿ ಮಾಡಿವಿ ಸರ್. ಈಗ ಅದೇ ಪ್ರಕಾರ ನಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸರ್, ಆಗೋ ಸಂಭವ ಇದೆ ಒಂದು ಪ್ರಶ್ನೆ. ಇನ್ನೊಂದು, ಎಲ್ಲಾ ರೌಂಡ್ ಅಲ್ಲಿ ಕೂಡ ನಮಗೆ SNQ ಕೋಟಾ ಸಿಗೋ ಸಂಭವ ಇದೆ ಸರ್. ಈಗ ನೀವು ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಆಧರಿಸಿ ನೀವು ಆಪ್ಷನ್ ಎಂಟ್ರಿ ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ. ಅದು ಓಕೆ, ನಿಮಗೊಂದು ಐಡಿಯಾ ಬಂದಿದೆ, ನೀವು ಅಂತ ಕಾಲೇಜು ಅಂತ ಕೋರ್ಸನ್ನ ಸೆಲೆಕ್ಟ್ ಮಾಡಿದ್ದೀರಾ, ತೊಂದರೆ ಇಲ್ಲ. ಬಟ್ ಅದು ಸೀಟ್ ಸಿಕ್ಕೇ ಬಿಡುತ್ತೆ ನಮಗೆ, ಅದು ಈಗಲೇ ನಾವು ಹೇಳೋದಕ್ಕಾಗಲ್ಲ. ಯಾಕೆಂತಂದ್ರೆ ಈ ವರ್ಷ ನಿಮ್ ರ್ಯಾಂಕ್ ಇಂತ ಮೇಲೆ ಎಷ್ಟಿದ್ದಾರೆ, ಕೆಳಗೆ ಎಷ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇರಲ್ಲ. ಒಂದು SNQ ಎಲ್ಲ ರೌಂಡ್ ಅಲ್ಲೂ ಆಗುತ್ತಾ? ಖಂಡಿತ ಆಗುತ್ತೆ. ಹೇಗೆ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ SNQ ಎಲ್ಲ ತುಂಬಿರ್ಬೋದು, ಸೆಕೆಂಡ್ ರೌಂಡಿಗೆ ಸುಮಾರು ಮಕ್ಕಳು ಅಪ್ಗ್ರೇಡೇಷನ್ಗೆ ಹೋಗಿರ್ತಾರೆ. ಅವಾಗ ಯಾರಾದ್ರೂ SNQ ದವರು ಅಪ್ಗ್ರೇಡ್ ಆಗಿ ಬೇರೆ ಕಡೆ ಹೋತು ಅಂತಂದಾಗ ಅಲ್ಲಿ ಕೆಳಗಡೆ ಇದ್ದವರು ಪುಷ್ ಆಗ್ತಾ ಹೋಗ್ತಾರೆ. ಬಟ್ SNQ ಏನು ಸ್ಯಾಂಕ್ಷನ್ 5% ಇರುತ್ತೆ, ಅದು ಒಟ್ಟು ನಾವು ಎಕ್ಸಾಸ್ಟ್ ಮಾಡ್ತೀವಿ ಎಲ್ಲ ಹಂತದಲ್ಲಿ. ಆ ಮಕ್ಕಳಿಗೆ ಯಾರು ಎಲಿಜಿಬಲ್ ಇದ್ದಾರೆ ಮಕ್ಕಳು, ಅವ್ರ ಇನ್ಕಮ್ ಆಧರಿಸಿ ಬೆನಿಫಿಟ್ ಮಾಡಿಕೊಡ್ತೀವಿ. ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೈಗೊಂಡಿರುವಂತ ಒಂದು ತಾಂತ್ರಿಕ ನೈಪುಣ್ಯತೆ ಮತ್ತು ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡಿರೋ ನಿಟ್ಟಿನಲ್ಲಿ ಸಾಕಷ್ಟು ಮೆಚ್ಚುಗೆ ಬರ್ತಾ ಇದೆ. ಮಹಾರಾಷ್ಟ್ರದಿಂದಲೂ ಕೂಡ ಇಲ್ಲಿ ಅಧ್ಯಯನ ಮಾಡ್ಕೊಂಡು ಹೋದ್ರು ಅನ್ನುವಂಥದ್ದು ಒಂದು ರೀತಿ ಅಚ್ಚರಿ ಆಯಿತು. ಅಂತ ಏನಪ್ಪ ಇಷ್ಟೊಂದು ಮಹಾಪೂರ ಬರುತ್ತೆ ವಿದ್ಯಾರ್ಥಿ ಸಮುದಾಯದಿಂದ, ಆದರೂ ಕೂಡ ಇದನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ನಾವು ಕೇಳ್ಪಟ್ಟಿರುವಂಥದ್ದು. ಸರ್, ಈಗ ಮತ್ತೆ ಒಂದು ಕರೆ ಇದೆ. ಹಲೋ, ನಮಸ್ತೆ ಚೇತನ್ ಅವರೇ, ನಿಮ್ಮ ಪ್ರಶ್ನೆಗೆ ಬನ್ನಿ. ಹಲೋ, ಮಾತಾಡಿ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ಇವಾಗ ನಾನು BPT ಅಂತ ಕೋರ್ಸ್ ಇದೆಲ್ಲ, ಯಾವುದು? BPT ಫಿಸಿಯೋಥೆರಪಿ ಅಂತ. ಓಕೆ, ಫಿಸಿಯೋಥೆರಪಿ. ಹಾ ಸರ್, ಅದೇ ಅಡ್ಮಿಷನ್ ಆಗ್ಬೇಕು ಅಂತ ಇದೀವಿ. ಈಗ ಗವರ್ಮೆಂಟ್ ಸೀಟಿಗೆ ಎಲಿಜಿಬಿಲಿಟಿ ಏನಿದೆ ಸರ್? ರ್ಯಾಂಕ್ ಬಂದಿದೆಯಲ್ಲ, ರ್ಯಾಂಕ್ ಈಗಾಗಲೇ ನಿಮಗೆ ರ್ಯಾಂಕ್ ಕೊಟ್ಟಿರ್ಬೇಕಲ್ವಾ ನಮ್ಮಿಂದ? ಹಾ ಮ್ಯಾಮ್,
ರ್ಯಾಂಕ್ ಇದೆ, ಬಟ್ ಯಾವ ರೀತಿ ಸರ್ ನಮ್ಗೆ ಈಗ ಗೌರ್ಮೆಂಟ್ ಸಿಗ್ಬೇಕು ಅಂದ್ರೆ ಯಾವ ತರ ಇರುತ್ತೆ? ಅಲ್ಲ, ಅದು ಕೂಡ ಆಪ್ಷನ್ ಬೇಸ್ಡ್ ಅಲಾಟ್ಮೆಂಟೇ ಇದೆ. ನೀವು ಯಾವ ಕ್ರಮಾಂಕದಲ್ಲಿ ಯಾವ ಆದ್ಯತೆಯಲ್ಲಿ ನೀವು ಆಪ್ಷನ್ಸ್ ಅನ್ನು ಎಂಟ್ರಿ ಮಾಡಿರ್ತೀರೋ ಅದೇ ರೀತಿ ಅಲಾಟ್ಮೆಂಟ್ ಆಗುತ್ತೆ. ಈಗಾಗಲೇ ಸಾಕಷ್ಟು ಸಲ ಹೇಳಿದಾಗೆ ನಿಮಗೆ ಸರ್ಕಾರಿ ಕಾಲೇಜುಗಳಲ್ಲಿ ಆಸಕ್ತಿ ಇದ್ರೆ ನೀವು ಮೇಲಿನ ಕ್ರಮಾಂಕಗಳಲ್ಲಿ ಎಲ್ಲವೂ ಕೂಡ ಸರ್ಕಾರಿ ಕಾಲೇಜನ್ನು ನಮೂದಿಸಬಹುದು. ನಿಮ್ಮ ಮೆರಿಟ್ ಮತ್ತೆ ನಿಮ್ಮ ಹೇಳಿ ಸೆಕೆಂಡ್ PUC ಬೋರ್ಡ್ ಮಾರ್ಕ್ಸ್ ಇಂದ ಅಂತ ಹೇಳಿದ್ದಾರೆ. ಅಲ್ಲ, ಈಗ ನಿಮಗೆ ಆಗ್ಲೇ ಮೆರಿಟ್ ಕೊಟ್ಟಿದೀವಲ್ಲ ನಾವು, ರ್ಯಾಂಕ್ ಪಟ್ಟಿ ಬಂದಿದೆ. ಹೌದಾ? ಹೌದು ಸರ್, ಹೌದು. ವೆರಿಫಿಕೇಶನ್ ಸ್ಲಿಪ್ ತಗೊಂಡಿದ್ದೀರಿ ಅಲ್ವಾ ತಾವು? ಹಾ ಸರ್, ಇದೆ. ಅದರಲ್ಲಿ ರ್ಯಾಂಕ್ ಹಾಕಿದೆಯಲ್ಲ, ಹಾ ಸರ್. ಆ ರ್ಯಾಂಕ್ ಆಧಾರದ ಮೇಲೆನೆ ನಿಮಗೆ ಸೀಟ್ ಹಂಚಿಕೆ ಆಗತ್ತೆ. ನಿಮಗೆ ಸರ್ಕಾರಿ ಕಾಲೇಜುಗಳಲ್ಲಿ ಆಸಕ್ತಿ ಇದ್ರೆ ನೀವು ಫಸ್ಟ್ ಪ್ರಿಫರೆನ್ಸ್ ಆಗಿ ನೀವು ಸರ್ಕಾರಿ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬಹುದು. ಎಸ್ ಸರ್, ಈಗ ಬೆಂಗಳೂರಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ, ನಿಮ್ ಪ್ರಶ್ನೆ ಕೇಳಿ. ಸರ್ ಪ್ರಸನ್ನ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ನಮ್ದು ಇದಕ್ಕೆ ಕಾಂಪಿಟಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಸರ್. ತಾವು ಕೆ ಆದ್ಮೇಲೆ ಕಾಂಪಿಟಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತೀವಿ ಸರ್, ಅದಕ್ಕೆ ಆಪ್ಷನ್ ಎಂಟ್ರಿಗೆ ಹೇಳಿ. ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾಳೆ ಕಾಂಪಿಟಿಗೆ ಮಾತ್ರ ಒಂದು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್. ಇವಾಗ ನಾವು ತಮ್ಗೆಲ್ಲ ಗೊತ್ತಿರುವಂತೆ ಖಾಸಗಿ ಕಾಲೇಜುಗಳಲ್ಲಿ 45% ಸೀಟ್ ನಾವು ಅಲಾಟ್ ಮಾಡಿದ್ರೆ 30% ಸೀಟನ್ನ ಕಾಮೆಟ್ ಕೆ ಅವರು ಅಲಾಟ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲೂ ಅಪ್ಲಿಕೇಶನ್ ಹಾಕಿರ್ತಾರೆ, ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತಾರೆ, ಕಾಮೆಟ್ ಕೇನಲ್ಲೂ ಭಾಗವಹಿಸ್ತಾರೆ. ಅಂದ್ರೆ ತಮ್ಗೆ ಗೊತ್ತಿರಲ್ಲ ಗ್ಯಾರಂಟಿ ಎಲ್ಲಿ ಸೀಟ್ ಸಿಗುತ್ತೆ ಅಂತ. ಸರ್ಕಾರ ವಿನಂತಿಯನ್ನ ಮಾಡಿತ್ತು, ನಮ್ದು ಫಸ್ಟ್ ರೌಂಡ್ ಆದ್ಮೇಲೆ ಕಾಮೆಟ್ ಕೇದವರು ಫಸ್ಟ್ ರೌಂಡ್ ಮಾಡಬೇಕು ಅಂತೇಳಿ. ಈಗ ನಾವು ಆಕ್ಚುಲಿ 25ನೇ ತಾರೀಕು ನಮ್ದು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ನಾವು ಟೈಮ್ ಟೇಬಲ್ ಮಾಡುವುದಕ್ಕೋಸ್ಕರ ಅವರು ಕಾಮೆಟ್ ಕೇದವರು ಈಗಾಗಲೇ ಶೆಡ್ಯೂಲ್ ಮಾಡಿದ್ದಾರೆ. ನಮಗೆ ಈಗ ಮೆಡಿಕಲ್ ಮತ್ತೆ ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದು, ಜೊತೆಗೆ MCC ಅವರು ನಮ್ದು 30ನೇ ತಾರೀಕಿಂದ 6ನೇ ತಾರೀಕಿನ ತನಕ ಕೌನ್ಸಿಲಿಂಗ್ ನಾವು ಸ್ಟೇಟ್ ಅವ್ರು ಮಾಡಬೇಕು ಅಂತ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ನಮ್ದು 25ನೇ ತಾರೀಕು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಕ್ ಆಗಲ್ಲ ನಾವು. ಆದ್ರಿಂದ ನಾವು ಕಾಮೆಟ್ ಕೇದವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಅವ್ರದ್ದು ರಿಸಲ್ಟ್ ಅನ್ನ ಸ್ವಲ್ಪ ಮುಂದೂಡಿ ಅಂತೇಳಿ. ಹಾಗಾಗಿ ಏನ್ ಚಿಂತೆ ಮಾಡಬೇಡಿ, ತಾವು ಅಲ್ಲಿ ಭಾಗವಹಿಸಿದ್ರು ನಮ್ದು ಆದ್ಮೇಲೆ ಅವರು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ನಾವು ಸರ್ಕಾರದ ವತಿಯಿಂದ ರಿಕ್ವೆಸ್ಟ್ ಮಾಡ್ತೀವಿ. ಹಾಗಾಗಿ ನೀವು ನಮ್ಮಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ತಾವು ಅದನ್ನ ಬಿಡಬಹುದು. ಎರಡು ತಾಕ್ಲಾಟ ಆಗಲ್ಲ, ತಾಕ್ಲಾಟ ಆಗದೇ ಇರೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡೋದಕ್ಕೆ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಬೆಂಗಳೂರಿಂದ ತನು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ತನು ಅವರೇ. ನಮಸ್ಕಾರ ಸರ್. ನಿಮ್ ಪ್ರಶ್ನೆ ಕೇಳಿ ಅಮ್ಮ. ಇವಾಗ ನೀಟ್ ಅಲ್ಲಿ ಸೆಮಿ ಗವರ್ಮೆಂಟ್ ಅಲ್ಲಿ ಡೊನೇಷನ್ಸ್ ಸ್ವಲ್ಪ ನಮ್ಗೆ ಭಯ ಇದೆ ಸರ್. ಸೆಮಿ ಗವರ್ಮೆಂಟ್ ಸಿಕ್ಕಿದ್ರು ಕೆಲವೊಂದು ಕಾಲೇಜಲ್ಲಿ ತುಂಬಾ ಡೊನೇಷನ್ಸ್ ತಗೊಂತಾರೆ ಅಂತ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು. ಓಕೆ ಸರ್, ಇದು ನೀವು ತುಂಬಾ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಅವೇರ್ನೆಸ್ ಮಾಡ್ತಾ ಇದ್ದೀರಾ. ಇದು ಬಹಳ ಎಲ್ಲರಿಗೂ ಅನ್ವಯಿಸುವಂತದ್ದು, ಒಂದು ಭೀತಿ ಇರುವಂತದ್ದು, ಆತಂಕ ಇರುವಂತದ್ದು. ಕಳವಳ ನಿವಾರಿಸಕ್ಕೆ ಏನು ಅಂತ ಸರ್? ತನೋರೆ, ಇಲ್ಲಿ ಎರಡು ವಿಷಯನ ನಾನು ಮೆಡಿಕಲ್ ಆಸ್ಪಿರೆಂಟ್ಸ್ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಎರಡು ವಿಷಯನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೆಮಿ ಗೌರ್ಮೆಂಟ್ ಅಂದ್ರೆ ಬಹುಶಃ ನೀವು 12 ಲಕ್ಷದ ಹೈಯರ್ ಫೀಸ್ ಇಂದು ಸೀಟ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಪ್ರೈವೇಟ್ ಸರ್ಕಾರಿ ಕಾಲೇಜಲ್ಲಿ ಪ್ರಶ್ನೆನೇ ಇಲ್ಲ, ಒಂದೇ ಫೀಸ್ ಇದೆ, 100% ಸೀಟ್ ಅಡ್ಮಿಷನ್ ಆಗ್ತೀವಿ. ನೀವು ಖಾಸಗಿ ಕಾಲೇಜುಗಳು ಬಂದಾಗ ಖಾಸಗಿ ಮೆಡಿಕಲ್ ಕಾಲೇಜು, ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು ಮತ್ತೆ ಡೀಮ್ಡ್ ಅಲ್ಲಿ ಸಹ ಕೆಲವು ಕಾಲೇಜು ಕೆಲವು ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ NMC, ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದ್ದಾರೆ. ಫೀಸನ್ನ ಸರ್ಕಾರಿ ಕೋಟದ್ದು ಸೀಟ್ಗಳು ಮತ್ತೆ ಹೈಯರ್ ಫೀಸ್ ಏನ್ ಸೆಮಿ ಗೌರ್ಮೆಂಟ್ ತಾವು ಹೇಳಿದ್ರಿ 12 ಲಕ್ಷ ಚಿಲ್ಲರೆದು, ಅದೆರಡನ್ನ ಫೀಸನ್ನ ಫಿಕ್ಸ್ ಮಾಡೋ ಅಧಿಕಾರ ಸರ್ಕಾರದ ಹತ್ರ ಇದೆ, ಸರ್ಕಾರನೇ ಫಿಕ್ಸ್ ಮಾಡಿದೆ. ಈವನ್ ಮ್ಯಾನೇಜ್ಮೆಂಟ್ ಮತ್ತೆ NRI ಅಂತ ಏನ್ 2 ಕೆಟಗರಿ ಸೀಟ್ಸ್ ಇದೆ, ಅದಕ್ಕೆ ಕಾಲೇಜಿನವರು ಫಿಕ್ಸ್ ಮಾಡಬೇಕು ಅಂತೇಳಿ ಸರ್ಕಾರ ಅಧಿಕಾರ ಕೊಟ್ಟಿದೆ. ಆದ್ರೆ ಎಷ್ಟನ್ನು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಅವ್ರು ನಮಗೆ ಹೇಳಬೇಕು, ನಾವು ಪಬ್ಲಿಷ್ ಮಾಡ್ತೀವಿ. ನಮ್ಮಿಗೇನೆ ನೀವು ಫಸ್ಟ್ ಇಯರ್ ಫೀಸನ್ನ ಕಟ್ಟಬೇಕು, ನಮ್ಮಿಂದನೇ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ, ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ನೇರವಾಗಿ ಹೋಗಿ ಫಸ್ಟ್ ಇಯರ್ದು ನೇರವಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಹೋಗಿ ಫಸ್ಟ್ ಇಯರ್ದು ಕಾಲೇಜಿಗೆ ದುಡ್ಡು ಕಟ್ಟುವಂಥದ್ದಕ್ಕೂ ಅವಕಾಶ ಇಲ್ಲ. ನನಗೆ ಮಾಹಿತಿ ಪ್ರಕಾರ ಕೆಲವರು ಮ್ಯಾನೇಜ್ಮೆಂಟ್ ಸೀಟು 2-3 ವರ್ಷದ ಹಿಂದೆ ಇತ್ತು, ಅದು ಮ್ಯಾನೇಜ್ಮೆಂಟ್ NRI ಸೀಟನ್ನು ನೇರವಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ರು. ಅದೇ ಒಂದು ಮನಸ್ಥಿತಿಯಲ್ಲಿ ಕೆಲವರು ಪೇರೆಂಟ್ಸು ಅವರು ಇವರಿಗೆ ಭೇಟಿ ಆಗ್ತಾ ಇದ್ದಾರೆ. ಯಾರು ಕಾಲೇಜಿಗೆ ಭೇಟಿ ಆಗ್ತೀರಾ ಖಂಡಿತ ಅವರು ನಿಮಗೆ ಮಿಸ್ಗೈಡ್ ಮಾಡಲ್ಲ, KE ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ತಾವ್ಯಾರಾದ್ರೂ ಮಧ್ಯವರ್ತಿಗಳನ್ನ ಭೇಟಿ ಮಾಡಿದ್ರೆ ಅವರು ನಿಮಗೆ ಮೋಸ ಮಾಡ್ತಾರೆ. ಇದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಸೀಟು NRI ಸೀಟಿಗೆ ಫೀಸನ್ನ ಫಿಕ್ಸ್ ಮಾಡುವಂತಹ ಅಧಿಕಾರ ಖಾಸಗಿ ಮೆಡಿಕಲ್ ಕಾಲೇಜ್ ಅವರಿಗಿದೆ.
ಆದರೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳುವಂತಹ ಅಧಿಕಾರ ಅವರಿಗಿಲ್ಲ. ಅವರು ಫೀಸ್ ಏನು ಫಿಕ್ಸ್ ಮಾಡ್ತಾರೆ ಅದನ್ನ ನಾನು ಪಬ್ಲಿಷ್ ಮಾಡ್ತೀನಿ KEA ಇಂದ, ನೀವು ನಮ್ಮಲ್ಲಿ ಕೌನ್ಸಿಲಿಂಗ್ ಭಾಗವಹಿಸ್ತೀರಾ, ನಿಮ್ಮ ರ್ಯಾಂಕ್ ಆಧರಿಸಿ ಸೀಟ್ ಅಲಾಟ್ ಆಗುತ್ತೆ. ಫಸ್ಟ್ ಇಯರ್ ದುಡ್ಡನ್ನು ಸಹ ನೀವು ನಮಗೇನೆ ಕಟ್ತೀರಾ, ನಾವು ಕಾಲೇಜಿಗೆ ಕಳಿಸ್ಕೊಡ್ತೀವಿ. ಈಗ ಹೈಯರ್ ಫೀಸಿಗೆ ಸಂಬಂಧಪಟ್ಟಂತೆ ನೀವು 12.5 ಲಕ್ಷ ಅಂತ ಡಿಸ್ಪ್ಲೇ ಮಾಡಿದೀರಾ, ನಾವು ಅಷ್ಟು ನಿಮ್ಗೆ ಕಟ್ತೀವಿ. ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಎಲ್ಲ ಫೀಸ್ ಅಂತೇಳಿ ನಮಗೆ ಕೇಳ್ತಾರೆ ಅಂತೇಳಿ. ನೋಡಿ, ಅವರು ಯಾವುದು ಸ್ಕಿಲ್ ಲ್ಯಾಬು ಅಥವಾ ಸಣ್ಣ ಪುಟ್ಟದ್ದು ತುಂಬಾ ಮೀಗರ್ ಅಮೌಂಟನ್ನ ಅವರು ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಆದ್ರೆ ನೀವು ರಿಸರ್ಚ್ ಮಾಡಿದ್ರಿ, ನಾವೆಲ್ಲಿ ವಿಚಾರಿಸಿದ್ರಿ? ನೋ, ನೀವು ಚಿಂತೆ ಮಾಡಬೇಡಿ. ಇವತ್ತು ಇಂಜಿನಿಯರಿಂಗ್ ಇರ್ಲಿ, ಮೆಡಿಕಲ್ ಇರ್ಲಿ, ಯಾವುದೇ ಕೋರ್ಸ್ಗಳಿಗಿರ್ಲಿ, ಫೀಸ್ ರೆಗ್ಯುಲೇಷನ್ ಕಮಿಟಿ ಅಂತೇಳಿ ಒಂದು ಕಮಿಟಿ ಇದೆ. ಜಸ್ಟಿಸ್ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಆ ಒಂದು ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ದಯಮಾಡಿ ನೀವು ಯಾವ್ದಾದ್ರು ಕಾಲೇಜಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ನಿಮಗೆ ಹೆಚ್ಚುವರಿ ಡೊನೇಷನ್ ಅನ್ನ ಕೇಳ್ತು ಅಂತಂದ್ರೆ ನೀವು ಆ ಕಮಿಟಿಗೆ ದೂರನ್ನು ಕೊಡಬಹುದು. ಆ ಕಮಿಟಿ ನಮ್ಮ ಕಚೇರಿಯಲ್ಲೇನೆ ಕಾರ್ಯನಿರ್ವಹಿಸುತ್ತೆ. ಇದು ಬಹಳ ಮುಖ್ಯವಾದಂತಹ ಮಾಹಿತಿ. ಯಾರು ಕೂಡ ಮೋಸಕ್ಕೆ ಒಳಗಾಗಬೇಡಿ, ಯಾಮರ್ಸೋಂಥವ್ರು ಇದ್ದೇ ಇರ್ತಾರೆ, ಯಾಮಾರಬೇಡಿ ಅಂತ ಹೇಳ್ತಾ ಇದ್ದಾರೆ ನೀವು. ಎಸ್ ಸರ್. ಸರ್, ಈಗ 2 ಕರೆ ಕಾಯ್ತಾ ಇದೆ ಸರ್. ಒಂದು ಮೈಸೂರಿಂದ ಸಂಜಿತ್ ಅವರು ಕರೆ ಮಾಡಿದ್ದಾರೆ, ಅದ್ರ ಜೊತೆಲಿ ಇನ್ನೊಂದು ಕರೆನೂ ಕೂಡ ಒಟ್ಟಿಗೆ ತಗೊಂಡ್ಬಿಡೋಣ, 2 ಕರೆನೂ. ನಮಸ್ತೆ ಸಂಜಿತ್ ಅವರೇ. ಹಲೋ ಸರ್, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಾವಿವಾಗ ಒಂದು ಕಾಲೇಜ್ಗೆ ನಾವು ಆಪ್ಷನ್ ಎಂಟ್ರಿ ಮಾಡಿದೀವಿ. ಅದು ನಮ್ಗೆ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಅಲ್ಲಿ ಸಿಗಲ್ಲ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ನಮ್ಗೆ ಅಲಾಟ್ ಆಗಬಹುದು ಕಾಲೇಜು. ಓಕೆ ಸರ್, ಅದೇನಾದ್ರು ಅಲಾಟ್ ಅಲ್ಲಿ ನಮ್ಗೆ ಏನಾದ್ರು ಫೈನ್ ಇರುತ್ತಾ ಅಂತ. ಓಕೆ, ಈ ಪ್ರಶ್ನೆ ಇದರ ನಂತರ ಇನ್ನೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ. ಆಯ್ತು ಸಂಜಿತ್ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಓಕೆ. ಹಲೋ 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 ಉಲ್ಲಾಸ್ ಅವರೇ, ನಮಸ್ತೆ. ನಮಸ್ತೆ ಸರ್. ಉಲ್ಲಾಸ್, ನಿಮ್ಮ ಪ್ರಶ್ನೆ ಕೇಳಿ. ಸರ್, ಇದು SNQ ಕೋಟೆಗೆ ಆಪ್ಷನ್ ಎಂಟ್ರಿ ಏನಾದ್ರು ಆಗ್ಬೇಕಾ ನಾವು? ಹೌದಾ ಸರ್? ಓಕೆ. SNQ ನಲ್ಲಿ ಆಪ್ಷನ್ ಕೋಟ ಏನು ಹಾಕದಿರಲ್ಲ. ನೀವು ಏನು ನಿಮ್ಮ ಅರ್ಜಿ ಜೊತೆಗೆ ನಿಮ್ಮ ಆದಾಯವನ್ನ ನಮೂದಿಸಿದೀರಾ, ಅದರ ಆಧಾರದ ಮೇಲೆ ನಾವು ಸಿಸ್ಟಮ್ ಅಲ್ಲೇ ಅಲಾಟ್ ಮಾಡ್ತೀವಿ. ಅದಕ್ಕೇನು ಸಪರೇಟ್ ಆಪ್ಷನ್ ಎಂಟ್ರಿ ಇಲ್ಲ. ಮೊದಲು ವಿದ್ಯಾರ್ಥಿ ಕೇಳಿದಂತವ್ರು ಲಾಸ್ಟ್ ಇಯರ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿತ್ತು, ಈ ವರ್ಷ ನನಗೆ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಗುತ್ತಾ ಅಂತೇಳಿ. ಅದು ನೀವೆಲ್ಲಾ ಕಾಲೇಜನ್ನ ಏನು ಆಪ್ಷನ್ ಎಂಟ್ರಿ ಮಾಡಿದೀರಾ ಮಾಡಿ ಬೇಸ್ಡ್ ಆನ್ ಯುವರ್ ರ್ಯಾಂಕ್ ಸಿಗುತ್ತೆ. ಆಮೇಲೆ ಸಿಕ್ಕಿಲ್ಲ ಅಂತಂದ್ರೆ ಸಿಕ್ಕಿ ಏನೋ ಪ್ರಾಬ್ಲಮ್ ಅಂತ, ಅದೊಂದು ಗಂಭೀರವಾದ ಪ್ರಶ್ನೆ. ನೀವು ಫಸ್ಟ್ ರೌಂಡ್ ಸೀಟ್ ಸಿಗುತ್ತೆ, ಅಪ್ಗ್ರೇಡೇಷನ್ ಅಂತ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹಾಕಿರೋದೇನೆ ಸಿಗುತ್ತೆ, ಬಟ್ ಸ್ಟಿಲ್ ನೀವು ಥರ್ಡ್ ರೌಂಡಿಗೆ ಹೋಗ್ತೀರಾ. ಥರ್ಡ್ ರೌಂಡ್ ಅಲ್ಲಿ ಹೋಗಿ ಸಹ ಮತ್ತೆ ನೀವು ಕಾಲೇಜಿಗೆ ಹೋಗಲ್ಲ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಯಾಕೆ ಅಂತಂದ್ರೆ ನೀವೇನೆ ನನ್ಗೆ ಪ್ರಿಯಾರಿಟಿ ಮೇಲೆ ನಾನು ಅಪ್ಗ್ರೇಡ್ ಆಗ್ತೀನಿ ಅಂತ ಬಂದಿದ್ದೀರಾ. ನೀವು ಥರ್ಡ್ ರೌಂಡ್ ತನಕ ಬಂದು ನೀವೇನಾದ್ರೂ ಕಾಲೇಜಿಗೆ ಹೋಗಿಲ್ಲ ಅಂತಂದ್ರೆ ಕೇಸ್ ಆಗುತ್ತೆ. ಹಾಗಾಗಿ ಯಾಕೆ ಕೇಸ್ ಆಗುತ್ತೆ? ನಮ್ಮಿಷ್ಟ ನಿಮ್ಮಿಷ್ಟ ಇಲ್ಲ. ನೀವು ಫಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರೋದಕ್ಕೆ ನಿಮಗೆ ನಾವು ಕೊಟ್ಟಿದೀವಿ. ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕ್ವಿಟ್ ಆಗ್ಬೇಕಾಗಿತ್ತು. ನಾವು ಕ್ಲಿಯರ್ ಆಗಿ ಹೇಳಿದೀವಿ, ನೀವು ಥರ್ಡ್ ರೌಂಡಿಗೆ ಬಂದಾಗ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗ್ಲೇಬೇಕಂತ. ಯಾಕೆ ಇದು ನಿಮಗೆ ಇಂಪಾರ್ಟೆಂಟ್, ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಖಾಸಗಿ ಕಾಲೇಜುಗಳ ಜೊತೆ ಒಪ್ಪಂದದಂತೆ ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜು ಮತ್ತೆ ನರ್ಸಿಂಗ್ ಇಂದು ನೀವು ಕೊನೆ ರೌಂಡ್ ಅಲ್ಲಿ ಏನಾದ್ರೂ ಅಡ್ಮಿಷನ್ ಆಗದೆ ಸೀಟ್ ಉಳಿತು ಅಂತಂದ್ರೆ ಅದು ಕಾಲೇಜಿನ ಪಾಲಾಗುತ್ತೆ. ಅಂದ್ರೆ ನಿಮ್ಮ ಜಾಗದಲ್ಲಿ ಯಾರೋ ಇನ್ನೊಂದು ಮೆರಿಟೋರಿಯಸ್ ಅಥವಾ ಬಡ ವಿದ್ಯಾರ್ಥಿಗೆ ನೀವು ಅನ್ಯಾಯ ಮಾಡಿದೀರಾ ಅಂತೇಳಿ ನಿಮ್ಮ ಮೇಲೆ ಫೈನ್ ಆಗುತ್ತೆ, ಕೇಸ್ ಆಗುತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಧರ್ಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಧರ್ಮೇಶ್, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ಗೆ ಈಗ ನೀಟ್ ನಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಲ್ ಇಂಡಿಯಾ ಕೋಡ್ ರ್ಯಾಂಕ್ ಮಾತ್ರ ಇದು ಮಾಡಿದ್ದಾರೆ, ಕೆಟಗರಿ ರ್ಯಾಂಕ್ ಇದು ಮಾಡಿಲ್ಲ ಸರ್. ಕೆಟಗರಿ ರ್ಯಾಂಕು ಆಲ್ ಇಂಡಿಯಾದಲ್ಲಿ ಬೇರೆ ಇರುತ್ತೆ, ನಮ್ಮ ಸ್ಟೇಟ್ ಅಲ್ಲಿ ಬೇರೆ ಇರುತ್ತೆ. ಹಾಗಾಗಿ ಆಲ್ ಇಂಡಿಯಾ ರ್ಯಾಂಕೇನೆ ನಾವು ಕನ್ಸಿಡರ್ ಮಾಡುವಂತದ್ದು. ಬಟ್ ನಿಮ್ಮ ಅರ್ಜಿನಲ್ಲಿ ಯಾವ ಮೀಸಲಾತಿ ಇದೆ ಆ ಮೀಸಲಾತಿ ಆಧರಿಸಿ ನಿಮಗೆ ಸೀಟ್ ಹಂಚಿಕೆ ಮಾಡ್ತೀವಿ, ನೀವೇನ್ ಚಿಂತೆ ಮಾಡಬೇಡಿ. ಉಡುಪಿಯಿಂದ ಮತ್ತೊಂದು ಕರೆ ಇದೆ. ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನನ್ನ ಮಗಳದ್ದು 44,000 ರ್ಯಾಂಕಿಂಗ್ ಇದೆ ಸರ್. ಓಕೆ. SNQ ಕೋಟಾ ಇದೆ, ಮತ್ತೆ ನಾವು SC ಕ್ಯಾಟಗರಿ ಬರ್ತದೆ ಸರ್. ಓಕೆ. ಬಟ್ ಅದರಲ್ಲಿ 1,21,000 ಫೀಸ್ ಅಂತ ಬಂದಿದೆ ಸರ್. ಅದು ಅದೇ ಉಳಿತದ ಅಥವಾ ಇನ್ನು ಏನಾದ್ರು ಕಡಿಮೆ ಆಗೋ ಸಾಧ್ಯತೆಗಳು ಉಂಟಾ? ಹಾಗೆ ಯಾವ್ದು ಇಂಜಿನಿಯರಿಂಗಾ? ಇಂಜಿನಿಯರಿಂಗ್ ಸರ್, ಇಂಜಿನಿಯರಿಂಗ್. ಅಲ್ಲ, ನೀವು ನೋಡಿ, ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ, ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಖಾಸಗಿ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಇರ್ಬೋದು. ತಾವು SC ಅಂತ ಹೇಳ್ತಾ ಇದ್ದೀರಾ. SC ST ಅವರಿಗೆ ಫೀಸ್ ಇಲ್ಲ, 0 ಫೀಸ್. ಬಟ್ ಅಲ್ಲಿ ಸರ್ ಇದ್ರಲ್ಲಿ 1,21,000 ಅಂತ ನಮಗೆ ಡೌನ್ಲೋಡ್
SC/ST ಅವರಿಗೆ ಅಂತ ಫಿಕ್ಸ್ ಮಾಡಿರೋದಲ್ಲ, ಅದು ಆ ಕಾಲೇಜಿಗೆ ಸರ್ಕಾರ ನಿಗದಿಪಡಿಸಿರುವಂತ ಫೀಸು. ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಮತ್ತೆ ನಿಮ್ದು 10 ಲಕ್ಷದ ತನಕ ಆದಾಯ ಇರುವಂತದ್ದನ್ನ ಕನ್ಫರ್ಮೇಶನ್ ಮಾಡ್ಕೊಂಡು ನಾವು ನಿಮಗೆ 0 ಫೀಸ್ ಇರುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಹಣ ಬಂದ ಮೇಲೆ ನೀವು ಕಾಲೇಜಿಗೆ ಕಟ್ಟಬೇಕು, ಚಿಂತೆ ಮಾಡಬೇಡಿ. ಎಸ್ ಸರ್. ಗೋಕರ್ಣದಿಂದ ಮತ್ತು ಒಂದು ಕರೆ ಇದೆ. ಹಲೋ, ನಮಸ್ತೆ ಆಕಾಶ್. ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಸರ್ ಏನಿಲ್ಲ, ಈಗ ನಾನು ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಎಲ್ಲಾ ಕಾಲೇಜ್ ಅಲಾಟ್ ಮಾಡಿದ್ದೀನಿ, ಅದ್ರ ಜೊತೆ ಇಂಜಿನಿಯರಿಂಗ್ ಸಹ ಅಲಾಟ್ ಮಾಡಿದ್ದೀನಿ. ಹೇಳಿ. ಈಗ ನಾನು ಫಸ್ಟ್ ರೌಂಡ್ ಅಲ್ಲಿ ನನಗೆ ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿ ಸೆಕೆಂಡ್ ರೌಂಡ್ ನಾನು ಮೆಡಿಕಲ್ ಸಿಕ್ಕಿದ್ರೆ 2 ಚಾನ್ಸ್ ಇರುತ್ತಾ? ನೋಡಿ, ಒಬ್ರಿಗೆ ಒಂದೇ ಸೀಟ್ ನಾವು ಅಲಾಟ್ ಮಾಡ್ತೀವಿ. ಈಗ ಉದಾಹರಣೆಗೆ ಫಸ್ಟ್ ರೌಂಡ್ ಅಲ್ಲಿ ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ರು ನಿಮಗೆ ಬೆಸ್ಟ್ ಅನ್ಸಿರುವಂತದ್ದು ನಿಮ್ಮ ರ್ಯಾಂಕ್ ಆಧಾರ್ಸ್ ಒಂದೇ ಸೀಟನ್ನು ಅಲಾಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆ ಚಿಂತೆನೇ ಇಲ್ಲ. ಸೆಕೆಂಡ್ ರೌಂಡ್ ಫಸ್ಟ್ ಅಲ್ಲಿ ಮೆಡಿಕಲ್ ಸಿಕ್ಕಿದೆ, ಸೆಕೆಂಡ್ ಅಲ್ಲಿ ನನಗೆ ಇಂಜಿನಿಯರಿಂಗ್ ಸಿಗುತ್ತೆ, ಇಲ್ಲ ಫಸ್ಟ್ ಅಲ್ಲಿ ಇಂಜಿನಿಯರಿಂಗ್ ಸಿಕ್ಕಿದೆ, ಸೆಕೆಂಡ್ ಅಲ್ಲಿ ಮೆಡಿಕಲ್ ಸಿಗುತ್ತೆ. ಅದಕ್ಕೇನೆ ನಾವು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತೀವಿ. ನೀವು ಇಷ್ಟ ಇದ್ರೆ ಹೋಗಿ ಅಡ್ಮಿಷನ್ ಆಗ್ಬೋದು, ಇಲ್ಲ ಅಂತಂದ್ರೆ ಮತ್ತೆ ಅಪ್ಗ್ರೇಡೇಷನ್ಗೋಸ್ಕರ ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ಬೋದು. ಅದನ್ನೆಲ್ಲ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದಂಗೆ ತಮಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ಸರ್, ಈಗ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೊಳ್ತಾ ಇದೆ ಪರೀಕ್ಷಾ ಪ್ರಾಧಿಕಾರ? ಸಾಕಷ್ಟು ರೀತಿಯಲ್ಲಿ ಸುಧಾರಣೆಗಳಾಗಿದ್ದಾವೆ ಅಂತ, ಪ್ರತಿನಿತ್ಯ ಪ್ರತಿ ಕ್ಷಣನೂ ಕೂಡ ಅವ್ರಿಗೆ ಮಾಹಿತಿ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಅಂತ. ಅದಕ್ಕೆ ಮುಂಚೆ ಒಂದು ಕರೆ ಇದೆ ಸರ್, ಅದನ್ನು ಕೊನೆಯದಾಗಿ ಪ್ರಶ್ನೆ ತಗೊಂಡ್ಬಿಡೋಣ. ಹಲೋ, ಲಾವಣ್ಯ ಅವರೇ ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಹಲೋ ಲಾವಣ್ಯ ಅವರೇ ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಸರ್, ನಾವು ನಮ್ಮ ಮಗಳದ್ ಕೇಳಿ ಸರ್, ನೀವೇ ಕೇಳಿ. ಸರ್, ಈಗ ಜನಪದ ನೀತಿ ಇದೆ ಸರ್. ಹಲೋ ಸರ್, ನಮಸ್ತೆ ಸರ್. ಹಲೋ ಸರ್, ಕೇಳ್ತಾ ಇದೆ. ಮಾತಾಡಿ, ಪ್ರಶ್ನೆಗೆ ಬನ್ನಿ ಸರ್. ಈಗ ನಿಮ್ಮ ಟಿವಿ ವಾಲ್ಯೂಮ್ ಕೊಟ್ಟಿದ್ದೀರಾ ನೀವು, ಅದಕ್ಕೆ ನಿಮ್ಗೆ ಎಕ್ಕೋ ಬರ್ತಾ ಇದೆ, ಪ್ರತಿಧ್ವನಿ ಬರ್ತಾ ಇದೆ. ದಯವಿಟ್ಟು ಯಾರು ಟಿವಿ ಆನ್ ಮಾಡ್ಕೊಂಡು ಮಾತಾಡ್ಬಿಡಿ. ಕೇಳಿ ಸರ್, ಬನ್ನಿ, ಪ್ರಶ್ನೆಗೆ ಬನ್ನಿ ನೇರವಾಗಿ. ಕೆನೆಪದ ನೀತಿ ಇದೆ ಸರ್ ಸರ್ಕಾರದಲ್ಲಿ ಸರ್. ಏನೋಪಯ್ಯ. ಹಲೋ ಸರ್, ಕ್ರಿಮಿಲೇಯರ್ ಕೆನೆಪದರ ನೀತಿ ಬಗ್ಗೆ ಕೇಳ್ತಾ ಇದ್ದೀರಲ್ವಾ? ಓಕೆ, ಉತ್ತರ ಕೊಡ್ತಾರೆ. ಎಲ್ಲ ಕೆನೆಪದರ ಅಂತಂದ್ರೆ ನೋಡಿ, ಏನು ಈಗ ನಿಮ್ದು ನಮ್ಮಲ್ಲಿ ಕೆನೆಪದರ ಅಂತಂದ್ರೆ ಈ ಕನ್ನಡ ರೂರಲ್ಗೆ ಸಂಬಂಧಪಟ್ಟಂತೆ, ಈಗ ಉದಾಹರಣೆಗೆ ಯಾರಾದ್ರೂ ಪ್ಯೂರ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಇದ್ದು ಅವರು ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂತವರು ಗ್ರಾಮೀಣ ಮೀಸಲಾತಿಯನ್ನ ಪಡೆಯುವಂತದ್ದಕ್ಕೆ ಅವಕಾಶ ಇದೆ. ಅವರು ಈ ಏನು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ನಾವು ಹೇಳಿದೀವಿ. ಅವರಿಗೆ ಮಾತ್ರ. ಉಳಿದಂತವರಿಗೆ ಕೆನೆಪದರದ ಪ್ರಶ್ನೆನೇ ಇಲ್ಲ. 2A 2B 3A 3B ಇದೆಲ್ಲ ಏನಿದೆ 8 ಲಕ್ಷ ತನಕ ಇನ್ಕಮ್ ಇರುವಂತದ್ದು ತಹಶೀಲ್ದಾರಿಂದ ಪ್ರಮಾಣ ಪತ್ರ ಕೊಟ್ಟಿರ್ತೀರಾ, ಅದು ಅರ್ಜಿನಲ್ಲಿ RD ನಂಬರ್ ಹಾಕಿದ್ರೆ ಈಗಾಗಲೇ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದು ಡಿಸ್ಪ್ಲೇ ಆಗಿದೆ. ಸರ್, ಈಗ ಕೊನೆಯ ಕರೆ. ತುಂಬಾ ಜನ ಕರೆ ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಕರೆ ಬರ್ತಾನೆ ಇದೆ. ಸಾಕಷ್ಟು ಮಾಹಿತಿ ನೀವು ಕೊಡ್ತಾ ಇದ್ರು. ಜನರ, ನಮ್ಮ ಪಾಲಕರ, ವಿದ್ಯಾರ್ಥಿ ಸಮುದಾಯದಲ್ಲಿ ಗೊಂದಲಗಳು ಮತ್ತೆ ಪ್ರಶ್ನೆಗಳು ಉಟ್ಕೊಳ್ಳುವಂತದ್ದು ಸಹಜ. ಈಗ ಬಳ್ಳಾರಿಯಿಂದ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ, ನೇರವಾಗಿ ಪ್ರಶ್ನೆಗೆ ಬನ್ನಿ. ಸರ್ ನಮಸ್ಕಾರ ಸರ್. ಈಗ ಡಿಪ್ಲೊಮಾದ ಮೇಲೆ CET ಬರ್ದವ್ರಿಗೆ ಫಸ್ಟ್ ಮತ್ತು ಸೆಕೆಂಡ್ ಎರಡೇ ರೌಂಡ್ ಇದೆಯಾ ಅಥವಾ ಮೂರನೇ ರೌಂಡ್ ಇದೆಯಾ? ಮೂರನೇ ರೌಂಡ್ಗೂ ಅವಕಾಶ ಇದೆಯಾ? ಈಗ DCET ಲ್ಯಾಟ್ರಲ್ ಎಂಟ್ರಿ ಅವರಿಗೆ ನಾವು ಈಗ ಸದ್ಯಕ್ಕೆ 2 ರೌಂಡ್ ಹಿಂದೆ ಸಾಕಷ್ಟು ವರ್ಷಗಳಲ್ಲಿ ಮಾಡಿದ್ದಾರೆ. ಆದ್ರೆ ನೀವೇನ್ ಚಿಂತೆ ಮಾಡಬೇಡಿ, ನಮ್ಮ ಹತ್ರ ಸಾಕಷ್ಟು ಸೀಟು ಉಳಿಯುತ್ತೆ. ಅವಾಗ ಉಳಿದ್ರೆ ಇನ್ನೊಂದು 3ನೇ ರೌಂಡ್ ಮಾಡ್ತೀವಿ. ನಾವೇನು ಟೈಮ್ ಇರೋದ್ರಿಂದ AICTE ಪ್ರಕಾರ ಮಾಡ್ತೀವಿ, ಚಿಂತೆ ಮಾಡಬೇಡಿ, ಅವಕಾಶ ಸಿಗುತ್ತೆ. ಎಸ್ ಸರ್, ಈಗ ಕೊನೆಯದಾಗಿ ತಂತ್ರಜ್ಞಾನವನ್ನು ಸಾಕಷ್ಟು ಸಮರ್ಥವಾಗಿ ಈ ಬಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೈಪುಣ್ಯತೆಯಿಂದ ನೀವು ಬಳಸ್ಕೊಳ್ತಾ ಇದ್ದೀರಂತ, ಹೇಗೆ ಅದನ್ನು? ಆ ತಂತ್ರಜ್ಞಾನವನ್ನ ನಾವು ಬಳಸುವಂತ ತಮ್ಗೆಲ್ಲ ಗೊತ್ತಿದೆ. ಹಿಂದೆ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದು ಸೀಟನ್ನು ಅಲಾಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಪ್ರತಿ ವರ್ಷ ಬರ್ತಾ ಹೆಚ್ಚಿನ ಸೀಟ್ಗಳು ಹೆಚ್ಚಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು 100% ತಂತ್ರಾಂಶದ ಮೂಲಕ ನಾವು ಈ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ ಎಲ್ಲ ಮಾಡ್ತಾ ಇದೀವಿ. ಈ ಪಾರದರ್ಶಕತೆಗೆ ಸಂಬಂಧಪಟ್ಟಂತೆ ತಮ್ಗೆಲ್ಲ ಗೊತ್ತಿರುವಂತೆ ನಾವು ವಿದ್ಯಾರ್ಥಿಗಳಿಗೆ ನೇರವಾಗಿ ನಾವು ಮಾಹಿತಿ ಕೊಡಬೇಕು ಪ್ರಾಧಿಕಾರದ ವತಿಯಿಂದ. ಬೇರೆ ಮಧ್ಯವರ್ತಿಗಳು ಅಂದ್ರೆ ಬೇರೆ ಬೇರೆ ಮಾರ್ಗದಿಂದ ಮಾಹಿತಿ ಹೋಗಿ ಅದು ಸರಿಯಾಗಲ್ಲ ಅಂತ ನಾವು KEA ವತಿಯಿಂದನೇ ನಾವು ಯೂಟ್ಯೂಬ್ ಅಲ್ಲಿ ಸಹ ಒಂದು ವಿಕಾಸನ ಅಂತೇಳಿ ಒಂದು ಚಾನಲ್ ಮಾಡಿ ಏನೇನು ನ್ಯೂ ಇನ್ಫಾರ್ಮೇಶನ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದನ್ನ ನಾವು ಪ್ರಸಾರವನ್ನ ಮಾಡ್ತಾ ಇದೀವಿ. ನಮ್ಮ X ಖಾತೆನಲ್ಲಿ ಪ್ರತಿ ನೋಟಿಫಿಕೇಶನ್ಸ್ ಅನ್ನ ನಾವು ಅಪ್ಡೇಟ್ ಮಾಡ್ತಾ ಇದೀವಿ.
ವಾಟ್ಸಪ್ದು ಏನ್ ತಾವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಿದೀರಾ ಅದಕ್ಕೆ ನಾವು ಹೊಸ ನೋಟಿಫಿಕೇಶನ್ಸ್ ಅನ್ನ ತಮ್ಮ ವಾಟ್ಸಪ್ ಮೂಲಕ ನಾವು ಕಳಿಸ್ತಾ ಇದೀವಿ. ಈ ಹಿಂದೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಲಾಗಿನ್ ಪಾಸ್ವರ್ಡ್ ಸೀಕ್ರೆಟ್ ಕೀ ಅಂತ ಬರ್ತಿತ್ತು. ಅದನ್ನ ತಗೊಂಡೋಗಿ ತಾವು ಸೈಬರ್ ಸೆಂಟರ್ಗಳಿಗೆ ಕೊಟ್ಟು ನೀವು ಮನೆಗೆ ಹೋಗ್ಬಿಡ್ತಿದ್ರಿ. ನಿಮ್ ಪರವಾಗಿ ಅವರೇ ಆಪ್ಷನ್ ಎಂಟ್ರಿ ಮಾಡಿ ಅವರೇ ಕಾಲೇಜಿಗೆ ಅಲರ್ಟ್ ಮಾಡ್ಕೊಂಡು ಕೊನೆಗೆ ನಿಮ್ಗೆ ಗೊತ್ತಿಲ್ದಿರಂಗೆ ಆ ಕಾಲೇಜಿನ ಸೀಟ್ನು ಬ್ಲಾಕ್ ಮಾಡೋ ಅಂತ ವ್ಯವಸ್ಥೆ ಇತ್ತು. ಅದಕ್ಕೆ ನಾವು 100% OTP ಸಿಸ್ಟಮ್ ಅನ್ನು ತಗೊಂಡು ಬಂದಿದೀವಿ, ಮತ್ತೆ ಫೇಸ್ ರೆಕಗ್ನೈಸೇಷನ್ ತಗೊಂಡು ಬಂದಿದೀವಿ. ಸದ್ಯಕ್ಕೆ ಫೇಸ್ ರೆಕಗ್ನೇಷನ್ ಫಸ್ಟ್ ರೌಂಡ್ ಅಪ್ಲಿಕೇಶನ್ ಮಲ್ಟಿಪಲ್ ಲಾಗಿನ್ ಆಗೋದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದೀವಿ. ಬಟ್ ಅದು ನೆಕ್ಸ್ಟ್ ಹಂತದಲ್ಲಿ ಸಹ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಯಾರು ಅರ್ಹ ವಿದ್ಯಾರ್ಥಿಗಳಿದ್ದಾರೆ, ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ, ಯಾರಿಗೆ ಈ ಸರ್ಕಾರಿ ಸೀಟ್ಗಳು ಸಿಕ್ಕಬೇಕು ಅವರಿಗೆ ಸಿಗುವ ನಿಟ್ಟಿನಲ್ಲಿ ಪ್ರಾಧಿಕಾರದ ವತಿಯಿಂದ ಎಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ತಾವು ದಯಮಾಡಿ ಪ್ರಾಧಿಕಾರದಿಂದ ಹೊರಡುವಂತಹ ನೋಟಿಫಿಕೇಶನ್ಗಳನ್ನ, ಮಾಹಿತಿಯನ್ನ, ಮತ್ತೆ ಈ ಮೀಡಿಯಾದವರು ನಮಗೆ ದಿನಪತ್ರಿಕೆಗಳಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಹೈಯೆಸ್ಟ್ ಪ್ರಾಧಿಕಾರದ ಮಾಹಿತಿಯನ್ನ ಪ್ರಸಾರ ಮಾಡ್ತಾರೆ. ದಯಮಾಡಿ ಅದನ್ನ ಓದಿ ನಮ್ಮ KA ಏನು ನಿರ್ದೇಶನ ಕೊಡುತ್ತೆ ಅದರಂತೆ ತಾವೇನಾದ್ರೂ ಫಾಲೋ ಮಾಡ್ತು ಅಂತಂದ್ರೆ ತಮ್ಗೆ ಅರ್ಹತೆಗೆ ತಕ್ಕಂತೆ ಸೀಟು ಸಿಗುವಂತದ್ದಕ್ಕೆ ಅವಕಾಶಗಳಿದೆ. ಪ್ರತಿ ಹಂತದಲ್ಲೂ ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಅಪ್ಡೇಟ್ ಆಗಿ, ನೀವು ಅಪ್ಗ್ರೇಡ್ ಆಗಿ ಈ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆನ ಅತ್ಯಂತ ಸುಗಮವಾಗಿಗೊಳಿಸೋದಕ್ಕೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಪಡೆದುಕೊಂಡು ಉತ್ತಮ ಒಂದು ಪ್ರಜೆಗಳನ್ನು ಉತ್ತಮ ಒಂದು ವೃತ್ತಿಯಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ಕೊಡುಗೆ ನೀಡಲಿ ಅಂತ ನಾವು ಕೂಡ ಆಶಿಸ್ತಾ, ಇಷ್ಟೊಂದು ಬಹಳ ಅಮೂಲ್ಯವಾದ ಮಾಹಿತಿಯನ್ನು ನಮ್ಮ ಸಮಸ್ತ ವೀಕ್ಷಕ ಸಮುದಾಯಕ್ಕೆ ನೀಡಿದ್ದಕ್ಕಾಗಿ ನಿಮಗೆ ನಮ್ಮ ಚಂದನ ವಾಹಿನಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದು ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಉನ್ನತ ಅಧಿಕಾರಿಗಳು ನೀಡಿದಂತಹ ಮಹತ್ವದ ಮತ್ತು ನಿಖರವಾದ ಮತ್ತು ಅತ್ಯಂತ ವಿಶ್ವಾಸಾರ್ಹವಾದ ಮಾಹಿತಿ. ಈ ಮಾಹಿತಿಯನ್ನು ನೀವು ಬಳಸ್ಕೊಂಡು